ಹಲೋ. ಓಕೆ, ಸ್ಟಾರ್ಟ್ ಮಾಡೋಣ ಅಶೋಕ್. ಓಕೆ ಸರ್. ಓಕೆ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಶುಭೋದಯ ಎಲ್ರಿಗೂ ನಮಸ್ಕಾರ, ಬೆಳಗಿನ ಶುಭ ವಂದನೆಗಳು. ಇವತ್ತಿನ ಝೂಮ್ ಮೀಟಿಂಗ್ ಕಾರ್ಯಕ್ರಮ ತಮ್ಗೆಲ್ರಿಗೂ ಅದರ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಇವತ್ತಿನ ನಮ್ಮ ಕಾರ್ಯಕ್ರಮ ನಡೆಸಲಿಕ್ಕೆ ಕರ್ನಾಟಕದ ನಮ್ಮ ಟಾಪ್ ಲೀಡರ್ ಸೀನಿಯರ್ ಕ್ರೌನ್ ಡೈಮಂಡ್ ಎಸ್.ಎನ್. ಶೆಟ್ಟಿ ಅವರಿದ್ದಾರೆ. ಯಾಕಂದ್ರೆ ಅವರ ಬಗ್ಗೆ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಯಾಕಂದ್ರೆ ಒಂದು ದೊಡ್ಡ ಟೀಮ್ ಅನ್ನು ಕಟ್ಟಿದ ವ್ಯಕ್ತಿ ಅಂತ ಹೇಳ್ಬೋದು. ಸಾಧಾರಣ ಒಂದು 53,000 ಜಾಸ್ತಿ ಡಿಸ್ಟ್ರಿಬ್ಯೂಟರ್ ಪಡೆದ ವ್ಯಕ್ತಿ ಅಂತ ಹೇಳ್ಬೋದು. DXN ನಲ್ಲಿ 18 ಬಾರಿ ವಿದೇಶಿ ಪ್ರವಾಸವನ್ನು ಮಾಡಿದ್ದಾರೆ ಉಚಿತವಾಗಿ. ಅದೇ ರೀತಿ ಅವರಿಗೆ ಬೇಕಾದಷ್ಟು ಅವಾರ್ಡ್ಸ್ ಜೈಂಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು, ಆರ್ಯಭಟ ಸದ್ಭಾವನ ನ್ಯಾಷನಲ್ ಅವಾರ್ಡ್ ಇರ್ಬೋದು, DXN ಮಿತ್ರರಿಂದ DXN ಸಾಧಕ ರತ್ನ ಪ್ರಶಸ್ತಿ ಅವರಿಗೆ ಸಿಕ್ಕಿದೆ. ಅದೇ ರೀತಿ ಅವರು ತುಂಬಾ ಸೋಷಿಯಲ್ ವರ್ಕ್ ಅನ್ನು ಸಹ ಮಾಡಿದ್ದಾರೆ. ಅವರು ಬೇರೆಯವರ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶ್ರೀಯುತ ಸೀನಿಯರ್ ಕ್ರೌನ್ ಡೈಮಂಡ್ ಎಸ್.ಎನ್. ಶೆಟ್ಟಿ ಇವರು ಇವತ್ತು ಮಾರ್ಕೆಟಿಂಗ್ ಪ್ಲಾನ್ ಬಗ್ಗೆ ಹೇಳಿಕ್ಕಿದ್ದಾರೆ. 639ದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ಹಾರೈಸ್ತೇವೆ ಸರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ನಿನ್ನೆ ನಾನು ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ ಹಾಫ್ ಮಾಡಿದ್ದೀನಿ, ಒಂದು ಹಾಫ್ ಉಳಿದಿದೆ. ಸೊ ಅದನ್ನ ಇವತ್ತು ಕಂಟಿನ್ಯೂ ಮಾಡೋಣ. ಸೊ ಇದರಲ್ಲಿ ಫೀಚರ್ಸ್ ಅಂಡ್ ಬೆನಿಫಿಟ್ಸ್ ನಿಮ್ಗೆ 1 by 1 ಇದೆ. ಇನ್ ಡೀಟೇಲ್ ನಾನು ನಿಮ್ಗೆ ಹೇಳ್ತೀನಿ ಇವತ್ತು. ಸೊ ಯಾರಿಗಾದ್ರೂ ಡೌಟ್ ಇದ್ರೆ ನಿಮ್ಗೆ ಮೀಟಿಂಗ್ ಆದ ನಂತರ ನೀವು ಅದ್ರ ಬಗ್ಗೆ ಕೇಳ್ಬೋದು. ಸೊ ಈಗ ಇದರಲ್ಲಿ ಫೀಚರ್ಸ್ ಅಂಡ್ ಬೆನಿಫಿಟ್ಸ್ ಅಲ್ಲಿ ವಿನ್ ಪ್ಲಾನ್. ಸೊ ನಾವೆಲ್ಲರೂ ವಿನ್ ಆಗ್ಬಹುದು ಅಂತ. ಎವ್ರಿಬಡಿ ಹೆಲ್ಪ್ಸ್ ಎವ್ರಿಬಡಿ ಫಾರ್ ಎವ್ರಿಬಡಿ ಸಕ್ಸಸ್. ನೋಡಿದ್ರ ಎಂತ ಒಂದು ವರ್ಡ್ ಹಾಕಿದ್ದಾರೆ. ಪ್ರತಿಯೊಬ್ಬರು ಸಕ್ಸಸ್ಗೆ ಪ್ರತಿಯೊಬ್ಬರು ಹೋರಾಟ ಮಾಡೋದು, ಅಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಪ್ರಿನ್ಸಿಪಲ್ ಅಲ್ಲಿ ಇದು ಹೋಗ್ತಾ ಇದೆ. ಸೊ ಅದರಿಂದ ಪ್ರತಿಯೊಬ್ಬರ ಸಕ್ಸಸ್ ಪ್ರತಿಯೊಬ್ಬರಲ್ಲೂ ಇದೆ. ಅದರಿಂದ ನಾವೆಲ್ಲ ಒಟ್ಟಾಗಿ ಇದನ್ನ ಸ್ಟಾರ್ಟ್ ಮಾಡಿದ್ರೆ ಒಟ್ಟಾಗಿ ಸಕ್ಸಸ್ ಆಗ್ಬಹುದು. ಸೊ ನಾನು ಇವತ್ತ ಮುಂದುವರೆದ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದರಿಂದ 1 by 1 ನೀವು ಪಾಯಿಂಟ್ ಅನ್ನ ನೋಟ್ ಮಾಡ್ಕೊಳ್ಳಿ. What are the merits or strengths of DXN? ಓಕೆ, ಮೆರಿಟ್ಸ್ ಬಗ್ಗೆ ಬರೋದಾದ್ರೆ ಏನೆಲ್ಲ ಮೆರಿಟ್ಸ್ ಇದೆ ಅಂತೇಳಿ ಇದರಲ್ಲಿ ನಿಮ್ಗೆ ಡಿಫರೆಂಟ್ ಟೈಪ್ಸ್ ಆಫ್ ಮೆರಿಟ್ಸ್ ಗಳಿದೆ, ಬೆನಿಫಿಟ್ಸ್ ಅಂಡ್ ಮೆರಿಟ್ಸ್. ಅದರ ಬಗ್ಗೆ ನಾವು ಒಂದು ಬೈ ಡಿಸ್ಕಸ್ ಮಾಡೋಣ. Lifetime membership. Once you join with a minimum one purchase a year, you will enjoy the benefits of being a member. One world, one market concept, international sponsoring. Wherever you are, or wherever you go, you can invite people from all over the world to join your team. Accumulated point system. All of the points you have earned from all of your purchases will be accumulated and kept in your account. No demotion of status. Once you have earned your position or status, it will stay, and you will not be demoted even when you stop. No time limit. DXN. ನಿಮ್ಗೆ ಇಲ್ಲಿ 5 ಪಾಯಿಂಟ್ಗಳಿದೆ. ಮೆರಿಟ್ಸ್ ಅಲ್ಲಿ ನಿಮ್ಗೆ 5 ಪಾಯಿಂಟ್ ಅನ್ನ ನೀವು ಕರೆಕ್ಟ್ ಆಗಿ ನೋಟ್ ಮಾಡಿ ಜನರಿಗೆ ಇದನ್ನ ನೀವು ತಿಳಿಸ್ಬೇಕಾಗ್ತದೆ. ಒಂದ್ಸಲ ನೀವು ಜಾಯಿನ್ ಆದ್ರೆ ಲೈಫ್ ಟೈಮ್ ಮೆಂಬರ್ಶಿಪ್ ಇದೆ ನಿಮ್ಗೆ, ಅಂದ್ರೆ ಜೀವನ ಪರ್ಯಂತ ಮತ್ತೆ ಪುನಃ ನೀವು ಅದಕ್ಕೆ ರಿನ್ಯೂವಲ್ ಮಾಡೋದಾಗ್ಲಿ ಯಾವುದೂ ಇಲ್ಲ. ಒನ್ ಪ್ರಾಡಕ್ಟ್ ಇನ್ ಎ ಇಯರ್, 1 ವರ್ಷದಲ್ಲಿ 1 ಪ್ರಾಡಕ್ಟ್ ಅನ್ನ ನೀವು ಪರ್ಚೇಸ್ ಮಾಡಿದ್ರೆ ಆಟೋಮ್ಯಾಟಿಕ್ ಅದು ರಿನ್ಯೂವಲ್ ಆಗಿ ಹೋಗ್ತದೆ. ಈವನ್ ಇಫ್ ನೀವು ಅದನ್ನು ಪರ್ಚೇಸ್ ಮಾಡ್ಲಿಲ್ಲ ಅಂದ್ರೆ ಪುನಃ ನೀವು ಅದನ್ನೇ ಆಕ್ಟಿವೇಟ್ ಮಾಡಬಹುದು. ಪುನಃ ರಿನ್ಯೂವಲ್ ಫೀಸ್ ಕಟ್ಲಿಕ್ಕಿಲ್ಲ. 1000 ಪಾಯಿಂಟ್ಸ್ ಮಾಡಿದ್ರಾಯ್ತು, ಆಟೋಮೆಟಿಕ್ ಪುನಃ ಆಕ್ಟಿವೇಟ್. 1 ವರ್ಷ ಆಗ್ಲಿ 2 ವರ್ಷ ಆಗ್ಲಿ ಆಕ್ಟಿವೇಟ್ ಆಗ್ತದೆ ಅಂತ ಒಂದು ಸಿಂಪಲ್ ಸಿಸ್ಟಮ್ ಅನ್ನ ಕಂಪನಿ ನಿಮ್ಗೆ ಕೊಟ್ಟಿದೆ. ಸೊ ಅದರಿಂದ ಲೈಫ್ ಟೈಮ್ ಡಿಸ್ಟ್ರಿಬ್ಯೂಷನ್ ಶಿಪ್ ಇದೆ ಇದಕ್ಕೆ. ಒನ್ ವರ್ಲ್ಡ್ ಒನ್ ಮಾರ್ಕೆಟ್, ಇಂಟರ್ನ್ಯಾಷನಲ್ ಸ್ಪಾನ್ಸರಿಂಗ್. ಯಾವುದೇ ನಿಮ್ಗೆ ಬೇರೆ ಕಂಪನಿಯಲ್ಲಿ ನಿಮ್ಗೆ ಇಂಟರ್ನ್ಯಾಷನಲ್ ಡೈರೆಕ್ಟ್ ಸ್ಪಾನ್ಸರ್ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ನೋಡಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಬಟ್ DXN ಅಲ್ಲಿ ನೀವು ಇಲ್ಲಿ ಜಾಯಿನ್ ಆಗಿದ್ದಾರೆ ಅಂದ್ರೆ ಡೈರೆಕ್ಟ್ ಆಗಿ ನೀವು ದುಬೈ, ಬಹ್ರೇನ್, ಮಸ್ಕತ್, ಅಮೆರಿಕ, ಆಸ್ಟ್ರೇಲಿಯಾ, ಪಾಕಿಸ್ತಾನ್ ಎನಿ ಕಂಟ್ರಿಗೆ ನೀವು ಡೈರೆಕ್ಟ್ ಆಗಿ ಸ್ಪಾನ್ಸರ್ ಮಾಡಬಹುದು. ಡೈರೆಕ್ಟ್ ಆಗಿ ಸ್ಪಾನ್ಸರ್ ಮಾಡಿದಾಗ ಆಟೋಮೆಟಿಕ್ ನಿಮ್ಗೆ ಬೋನಸ್ ಕೂಡ ನಿಮ್ಮ ಈ ವರ್ಲ್ಡ್ ಅಕೌಂಟಿಗೆ ಡೈರೆಕ್ಟ್ ಆಗಿ ಬಂದ್ಬಿಡ್ತದೆ. ದಟ್ ಈಸ್ ಆಲ್ಸೋ ಸ್ಪೆಷಾಲಿಟಿ. ಏನು ಮೀಡಿಯಾ ಇಲ್ಲ, ಓನ್ಲಿ ನೀವು ಬ್ಯಾಂಕ್ ಚಾರ್ಜಸ್ ಏನಿದೆ ಅದನ್ನ ಕಟ್ಟಿದ್ರಾಯ್ತು, ನಿಮ್ಮ ಹಣ ನಿಮ್ಮ ಅಕೌಂಟಿಗೆ ಬರ್ತದೆ ಅಂತ ಒಂದು ಒನ್ ವರ್ಲ್ಡ್ ಒನ್ ಮಾರ್ಕೆಟ್ ಕಾನ್ಸೆಪ್ಟ್. ಮೂರನೇದೇ ಅಕ್ಯುಮುಲೇಟೆಡ್ ಪಾಯಿಂಟ್ ಸಿಸ್ಟಮ್. ಇದರಲ್ಲಿ ತುಂಬಾ ಜನರಿಗೆ ಈ ಮಾರ್ಕೆಟಿಂಗ್ ಪ್ಲಾನ್ ಅರ್ಥ ಆಗ್ಲಿಲ್ಲ. ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ ನಿಮ್ಗೆ DXN ಬಿಸ್ನೆಸ್ ಮಾಡುವವರನ್ನ ನೀವು ಹುಡುಕಿದ್ರಾಯ್ತು ಅಷ್ಟೇ. ಏಕೆ ಅಂತ ಹೇಳಿ ಕೇಳಿ, ಈಗ ನನಗೆ ಜಸ್ಟ್ ಅಶೋಕ್ ಅಂತ ತಿಳ್ಕೊಳ್ಳಿ, ನಾನು ಅಶೋಕ್ ಅನ್ನ ಸ್ಪಾನ್ಸರ್ ಮಾಡಿದೆ. ಅಶೋಕ್ ಸೀರಿಯಸ್ ಆಗಿ ಬಿಸ್ನೆಸ್ ಇಂಟ್ರೆಸ್ಟ್ ಇದೆ ಅವರಿಗೆ. ಅಶೋಕ್ ಸೀರಿಯಸ್ ಆಗಿ ಇಂಟ್ರೆಸ್ಟ್ ಅಲ್ಲಿ ತಗೊಳ್ತಾರೆ. ಅವರು 4, 5, 6, 10, 20, 30, 50, 100 ಫ್ರಂಟ್ ಲೈನ್ ಹಾಕ್ಬಿಡ್ತಾರೆ. ಆ 100 ಫ್ರಂಟ್ ಲೈನ್ ಏನ್ ಹಾಕ್ತಾರೆ ಆ ಪಾಯಿಂಟ್ ಅಶೋಕ್ ಅವರಿಗೆ ಆಡ್ ಆಗ್ಬಿಡ್ತದೆ. ಅಶೋಕ್ ಅವ್ರು ಬಿಕಮ್ ಸ್ಟಾರ್ ಆಗ್ಬಿಡ್ತಾರೆ. ಸೊ ಆಟೋಮೆಟಿಕಲಿ ನಮ್ಗೊಂದು ಸ್ಟಾರ್ ಆಯ್ತಲ್ಲ. ನಮ್ಗೆ 6 ಸ್ಟಾರ್ ಬೇಕು.
ಇದೇ ನಿಮ್ಗೆ ಸೀಕ್ರೆಟ್. ನೀವು ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಏನು ಕೆಲಸ ಮಾಡದಿದ್ದವರಿಗೆ ಅಥವಾ ಕನ್ಸ್ಯೂಮರಿಗೆ ಅಥವಾ ಯಾವ್ದೋ ಪೇಷಂಟ್ಗೆ ನೀವು ಜಾಯಿನ್ ಮಾಡ್ತೀರಿ, ಅವರಿಗೆ ಬಿಸ್ನೆಸ್ಗೆ ಅಷ್ಟು ಇಂಟ್ರೆಸ್ಟ್ ಇರುವುದಿಲ್ಲ. ಅಂತವ್ರನ್ನ ನೀವು ಸ್ಟಾರ್ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಿ. ನೀವು ಅವ್ರನ್ನ ಸ್ಟಾರ್ ಮಾಡ್ತೀರಿ. ಯು ಡೋಂಟ್ ಮೇಕ್ ದೆಮ್ ಆಸ್ ಎ ಸ್ಟಾರ್. ಸ್ಟಾರ್ ಅವ್ರು ಆಗ್ಬೇಕು. ಆವಾಗ್ಲೇ ಈ ಬಿಸ್ನೆಸ್ ನಿಮಗೆ ಮುಂದಕ್ಕೂ, ನೀವು ಎಲ್ಲಿ ಮಿಸ್ಟೇಕ್ ಇದೆ ನೀವು ಕರೆಕ್ಟ್ ಮಾಡಿ. ಸೊ ಇದನ್ನ ನೀವು ಸರಿ ಮಾಡ್ಕೊಳ್ಳಿ. ಈಗ ನೋಡಿ, ಅಶೋಕ್ ಅವರು ಆಟೋಮೆಟಿಕ್ಲಿ ಜಾಯಿನ್ ಸ್ಟಾರ್ ಆದ್ರು, ನನಗೆ ಒಂದು ಸ್ಟಾರ್ ಆಗೋಯ್ತಲ್ಲ. ಸೆಕೆಂಡ್ ಇನ್ನೊಬ್ರಿಗೆ ಹೇಳ್ತೀನಿ ನಾನು, ಪ್ರವೀಣ್ ಅವ್ರಿಗೆ ಹೇಳ್ತೀನಿ. ಪ್ರವೀಣ್ ಜಾಯಿನ್ ಆಗ್ತಾರೆ. ಪ್ರವೀಣ್ ಅವರಿಗೋಸ್ಕರ ಬಿಸ್ನೆಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಪ್ರವೀಣ್ ಮಾಲ್ತೇಶ್ ಮಾಡ್ತಾರೆ, ಕುಮಾರ್ ಅವ್ರ ಲೈನ್ ಬೆಳೆದು ಬಿಡ್ತದೆ, ಅವರು ಸ್ಟಾರ್ ಆಗ್ಬಿಡ್ತಾರೆ, ನನಗೆ 2ನೇ ಸ್ಟಾರ್ ಆಗೋಯ್ತು. ಹಾಗೇನೆ ಇನ್ನೊಬ್ರಿಗೆ ನಾನು ಇಂಟ್ರೊಡ್ಯೂಸ್, ಶೈಲಾ ಶೆಟ್ಟಿ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಶೈಲಾ ಶೆಟ್ಟಿ ಅವರು ಅವ್ರಿಗೆ ವರ್ಕ್ ಮಾಡ್ತಾರೆ, ಅವ್ರು ಮೀಟಿಂಗ್ ಕೊಡ್ತಾರೆ, ಅವ್ರು ಹೋಮ್ ಮೀಟಿಂಗ್ ಮಾಡ್ತಾರೆ, ಅವರ PV ಅಕ್ಯುಮುಲೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅವ್ರು ಸ್ಟಾರ್ ಆದ್ರು, 3ನೇ ಸ್ಟಾರ್ ಆಗೋಯ್ತು ನನಗೆ. ಸೊ ಎಲ್ಲಿ ನಮ್ದೆಲ್ಲಿ ಯಾಕೆ ನಿಮ್ಗೆ ಯಾಕೆ ಸ್ಟಾರ್ ಆಗ್ತಾ ಇಲ್ಲ ಅಂದ್ರೆ, ನೀವು ಕನ್ಸ್ಯೂಮರ್ ಅನ್ನ ಅಂದ್ರೆ ಪೇಷಂಟ್ ಅನ್ನ ಸ್ಟಾರ್ ಆಗ್ಲಿಕ್ಕೆ ಟ್ರೈ ಮಾಡ್ತೀರಿ. ಯಾಕಂದ್ರೆ ಅವ್ರಿಗೆ ಅದು ಅಷ್ಟು ಅವಶ್ಯಕತೆ ಇಲ್ಲ ಅವರಿಗೆ. ಸೊ ಯಾರಿಗೆ ಅವಶ್ಯಕತೆ ಇಲ್ಲವೋ ಅವರನ್ನ ನಾವು ತಂದು ಬಿಸ್ನೆಸ್ ತಂದಾಗ ಅವ್ರು ಹೇಗೆ ಮಾಡ್ತಾರೆ? ನೀವು ಈ ಪಾಯಿಂಟ್ ಅನ್ನ ನೋಡಿ, ಇದು ಅಕ್ಯುಮುಲೇಷನ್ ಪಾಯಿಂಟ್ ಸಿಸ್ಟಮ್ ಅಲ್ಲಿ ಇದೆ. ಜನ ನಿಮ್ಮನ್ನ, ನೀವು ಜನರನ್ನ ಸ್ಟಾರ್ ಮಾಡುವ ಅಗತ್ಯ ಇಲ್ಲ. ನೀವು ಸೀರಿಯಸ್ ಪೀಪಲ್ ಅನ್ನ ಕರೆಕ್ಟ್ ಆಗಿ ಇದನ್ನ ಯೂಸ್ ಮಾಡಿದ್ರೆ ಅವ್ರು ಸ್ಟಾರ್ ಆಗ್ತಾರೆ. ಅವ್ರು 3 ಜನ ಸ್ಟಾರ್ ಆದ್ರು. ಈಗ ನಾನು ರೂಬಿ ಆಗ್ಬಿಟ್ಟೆ. ಸೊ ನೆಕ್ಸ್ಟ್ ಉಮೇಶ್ ಅವ್ರು ಬಂದ್ರು. ಉಮೇಶ್ ಅವ್ರನ್ನ ನಾನು ಅಪಾಯಿಂಟ್ಮೆಂಟ್ ಮಾಡಿದೆ. ಉಮೇಶ್ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಉಮೇಶ್ ಅವರು ಸ್ಟಾರ್ ಆದ್ರು, ನನಗೆ 4ನೇ ಸ್ಟಾರ್ ಆಯ್ತು. ವಿದ್ಯಾನಾಯಕರ್ನ ಜಾಯಿನ್ ಮಾಡಿದೆ, ಅವ್ರು ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಅವ್ರು ಸ್ಟಾರ್ ಆದ್ರು, 5ನೇ ಸ್ಟಾರ್ ಆಯ್ತು. ಐನಾಪುರ್ ಬಂದ್ರು, ಅವ್ರು ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಅವ್ರು ಬಿಸ್ನೆಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಅವ್ರು ಸ್ಟಾರ್ ಆದ್ರು, ಪುನಃ ನನಗೆ ಸ್ಟಾರ್ ಆಯ್ತಾ? ಸೀರಿಯಸ್ಲಿ ನೀವು ಥಿಂಕ್ ಮಾಡಿ. ನಾವು ಎಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ, ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಅದ್ರ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನೀವು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ಬೇಕು. ನೀವೇ ಹೋಗಿ ಎಲ್ಲ ಎಷ್ಟು ವರ್ಷ ಅಂತ ಮಕ್ಕಳಿಗೆ ಊಟ ಮಾಡಿಸ್ತೀರಿ? ಹೋಗ್ಲಿ 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು, 12 ತಿಂಗಳು. ಮಗುಗೆ ನೀವೇ ಕೊಡ್ಲಿಕ್ಕೆ ಆಗುದಿಲ್ಲ ತುತ್ತನ್ನ, ಮಗುಗೆ ಕಲ್ಸ್ಬೇಕು ತುತ್ತನ್ನ ತಿನ್ಲಿಕ್ಕೆ. ಸೊ ಹಾಗೆ ಮಾಡ್ಬೋದು ನೀವು. ಆ ತರ ಮಾಡಿ ಅವರಿಗೆ ಇಂಪಾರ್ಟೆನ್ಸ್ ಅದನ್ನ ಬಿಸ್ನೆಸ್ ಅನ್ನ ಹೇಳಿದಾಗ ಅವರು ಪುನಃ ನಿಮ್ಗೆ ಮಾಡ್ತಾರೆ. ಯಾಕಂದ್ರೆ ಪಾಯಿಂಟ್ ಅಕ್ಯುಮುಲೇಷನ್ ಸಿಸ್ಟಮ್ ಆಗ್ತದೆ ಇದ್ರಲ್ಲಿ. ಆದ್ರಿಂದ ಅವರು ಸ್ಟಾರ್ ಆಗ್ತಾರೆ. 6 ಜನ ಸ್ಟಾರ್ ಆದ್ರು, ನೀವು ಡೈಮಂಡ್ ಆದ್ರಿ. ಸೊ ಅಕ್ಯುಮುಲೇಷನ್ ಪಾಯಿಂಟ್ ಸಿಸ್ಟಮ್ ತುಂಬಾ ಬೆನಿಫಿಟ್ ಇದೆ, ಸರಿಯಾಗಿ ಥಿಂಕ್ ಮಾಡಿ. ನೋ ಡಿಮೋಷನ್, ಓನ್ಲಿ ಪ್ರಮೋಷನ್. ಡಿಮೋಷನ್ ಕ್ವಶನ್ ಇಲ್ಲ ಅಲ್ಲ. ಈಗ ನೀವು ಒಂದೊಂದು ಸ್ಟಾರ್ ಆಗ್ತಾ ಹೋದ್ರೆ ನಿಮ್ಗೆ ಪ್ರಮೋಷನ್ ನೀವು ಎಲ್ಲಿರ್ತೀರಿ? ನೀವು 21% ಸ್ಟಾರ್ ಆದ್ರೂ ಕೂಡ 1 ಜನ ನಿಮ್ಗೆ ಕ್ವಾಲಿಫೈಡ್ ಆಯ್ತು, ಇಮಿಡಿಯೇಟ್ ನೀವು 3000 PV ಆಯ್ತು, ನೀವು 25%ಗೆ ಬಂದ್ಬಿಟ್ರಿ. ಪುನಃ ಒಂದು ಕ್ವಾಲಿಫೈ 27, ಇನ್ನೊಂದು ಕ್ವಾಲಿಫೈ 29, ಇನ್ನೊಂದು ಕ್ವಾಲಿಫೈ 31, 33, 35, 37. ಎಲ್ಲಿದೆ ಡಿಮೋಷನ್? ನೀವು ಕರೆಕ್ಟ್ ಆಗಿ ಹೇಳಿದ್ರೆ ನಿಮ್ಗೆ ಪ್ರಮೋಷನ್ ಆಗ್ತಾನೆ ಹೋಗ್ತಾ ಇರ್ತದೆ. ಟೈಮ್ ಡಾಕ್ಟರ್ ಲಿಮ್ ಹೇಳಿದ್ದಾರೆ, ನಾಳೆನೆ ಮಾಡಿ ಅಂತ ಹೇಳಿದಾರ, ಅಥವಾ 1 ವಾರ ಬಿಟ್ಟು ಹೇಳಿದಾರ, 1 ತಿಂಗಳು ಬಿಟ್ಟು ಹೇಳಿದಾರ, 2 ತಿಂಗಳು ಹೇಳಿದಾರ, 1 ವರ್ಷ ಹೇಳಿದಾರ? ಡಾಕ್ಟರ್ ಲಿಮ್ ಏನ್ ಹೇಳಿಲ್ಲ, ನಿಮ್ಗೆ 71% ಅನ್ನ ಕೊಟ್ಬಿಟ್ಟಿದ್ದಾರೆ. ನೀವೇ ಅದಕ್ಕೆ ಲಿಮಿಟ್ ಹಾಕೊಂಡು ಎಷ್ಟು ಬೇಗ ಮಾಡ್ತೀರಿ ಅಷ್ಟು ಬೇಗ ಆಗ್ಬಹುದು. ಇಲ್ಲಿ ಒಂದು ಪಿಕ್ಚರ್ ಅಲ್ಲಿ ನೀವಿದ್ದೀರಿ ನೋಡಿ, ಕೋಟ್ ಹಾಕೊಂಡು. ನಿಮ್ಮ ಆ ಕಡೆ 3 ಜನ, ಈ ಕಡೆ 3 ಜನ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಗೆ 6 ಜನ ರೈಟ್ ಪರ್ಸನ್, ವರ್ಕ್ ಮಾಡುವ ಪರ್ಸನ್. ಒಬ್ರಿಗೆ ಅವರಿಗೆ ಮನೆ ಕಟ್ಟಬೇಕಂತಿದೆ, ಒಬ್ರಿಗೆ ಸಾಲ ತೀರ್ಸ್ಬೇಕಂತಿದೆ, ಒಬ್ರಿಗೆ ಮಕ್ಕಳಿಗೆ ಒಳ್ಳೆಯ ಎಜುಕೇಶನ್ ಕೊಡ್ಸ್ಬೇಕಂತಿದೆ, ಇನ್ನೊಬ್ರಿಗೆ ಫಾರಿನ್ ಟೂರ್ ಮಾಡುವ ಆಸೆ ಇದೆ, ಇನ್ನೊಬ್ರಿಗೆ ಅವರ ಫ್ಯಾಮಿಲಿಗೆ ಬೇಕಾದಷ್ಟು ಬಂಗಾರ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದೆ, ಇನ್ನೊಬ್ರಿಗೆ ಸೋಷಿಯಲ್ ವರ್ಕ್ ಮಾಡುವ ಇಂಟ್ರೆಸ್ಟ್. 6 ಜನ ಡ್ರೀಮ್ ಇದ್ದವ್ರನ್ನ ನೀವು ಇದಕ್ಕೆ ಜಾಯಿನ್ ಮಾಡಿದ್ರೆ ಆಯ್ತು. ನಿಮ್ಗೆ ಟೈಮ್ ಲಿಮಿಟ್ ಅಗತ್ಯನೇ ಇಲ್ಲ. ವಿತ್ ಇನ್ ನೋ ಟೈಮ್ ನೀವು ಬೆಳೆದು ಹೋಗ್ತೀರಿ. ಸೊ ಆದ್ರಿಂದ ಮೆರಿಟ್ಸ್ ಆಫ್ DX ಅನ್ನ ಸರಿಯಾಗಿ ನೀವು ಹೇಳ್ಬೇಕು. ಫಸ್ಟ್ ಗೆ ನಿಮ್ಗೆ ಫೀಚರ್ಸ್ ಗಳನ್ನ ಹೇಳಿದೆ ನಾನು. ಫೀಚರ್ಸ್ ಆದ ನಂತರ ವಾಟ್ ಆರ್ ದ ಮೆರಿಟ್ಸ್ ಆಫ್ DXN, ಇದನ್ನ ಕರೆಕ್ಟ್ ಆಗಿ ಜನರಿಗೆ ತಿಳಿಸಿದ್ರೆ will not give you a time limit to do your business. Your success depends on you. No risk. DXN has no risks at all and is 100% pressure free. 100% ಪ್ರೆಷರ್ ಫ್ರೀ ಅಂತ ಹೇಳ್ತಾರೆ. ನೋ ರಿಸ್ಕ್, 100% ಪ್ರೆಷರ್ ಫ್ರೀ. ಈಗ ನೋಡಿ, ನಮ್ಗೆ ಪ್ರೆಷರ್ ಫ್ರೀ. ನಮ್ ಲೈನ್ ಅಲ್ಲಿ ರಾಜೇಂದ್ರ ಅವರಿಗೆ ನಾವೇನು ಊಟ ಮಾಡಿ ಅಂತ ಹೇಳ್ತೀವ, ಅವ್ರಷ್ಟಕ್ಕೆ ಅವ್ರು ಮಾಡ್ತಾ ಇದ್ದಾರೆ. ವಿವೇಕ್ ಭಗವಾನ್ ಅವರಷ್ಟಕ್ಕೆ ಮಾಡ್ತಾರೆ. ಸೊ ನಿಮ್ಗೆ ಶೈಲಾ ಶೆಟ್ಟಿ ಅವರು ಅವರಷ್ಟಕ್ಕೆ ಅವ್ರು ಮಾಡ್ತಾರೆ, ನೀಲೇಶ್ ಅವರು ಅವರಷ್ಟಕ್ಕೆ ಅವ್ರು ಮಾಡ್ತಾರೆ, ಅನ್ವೇಕರ್ ಅವರಷ್ಟಕ್ಕೆ ಅವ್ರು ಮಾಡ್ತಾರೆ, ಸಾವಿತ್ರಿ ಅವರು ಅವರಷ್ಟಕ್ಕೆ ಅಷ್ಟು ಮಾಡ್ತಾರೆ, ಅಶೋಕ್ ಅವರು ಅವರಷ್ಟಕ್ಕೆ ಅವ್ರು ಮಾಡ್ತಾರೆ. ಸೊ ನೋ ರಿಸ್ಕ್,
ಸೊ ಹಾಗಾದ್ರೆ ನಿಮ್ಗೆ ಯಾಕೆ ರಿಸ್ಕ್ ಎಲ್ಲಿ ತಗೊಳ್ತಾ ಇದ್ದೀರಿ? ನೀವ್ ಏನ್ ಮಾಡ್ತಾ ಅಂದ್ರೆ ನಿಮ್ಗೆ ಇದನ್ನ ನೀವು ಈ ಪಾಯಿಂಟ್ ನ ಕರೆಕ್ಟ್ ಆಗಿ ಜನರಿಗೆ ತಿಳಿಸ್ಲಿಲ್ಲ. ನೀವು ಈ ಪಾಯಿಂಟ್ ಎಲ್ಲ ಕರೆಕ್ಟ್ ಆಗಿ ಜನರಿಗೆ ಮನದಟ್ಟು ಮಾಡಿ, ನಮ್ಗೆ ಮನದಟ್ಟಾಗಿದೆ, ಜನರಿಗೆ ನಾವು ಮನದಟ್ಟು ಮಾಡ್ಬೇಕು. ಯಾಕೆಂದ್ರೆ ಜನರಿಗೆ ಈ ಕಾನ್ಸೆಪ್ಟ್ ಹೊಸದಾಗಿರೋದು, ಅವ್ರಿಗೆ ಗೊತ್ತಿರುವುದಿಲ್ಲ. ಸೊ ಸರಿಯಾಗಿ ನೀವು 6 ಜನರಿಗೆ ಇದನ್ನ ತಿಳಿಸ್ಬಿಟ್ರ ಅಂತ ಹೇಳಿದ್ರೆ ನೀವು 100% ಪ್ರೆಷರ್ ಫ್ರೀ ಆಗ್ಬಿಡ್ತೀರಿ. ಪ್ರೆಷರ್ ಫ್ರೀ. ಓಕೆ, ಈಗ ನಿಮ್ಗೆ ಡೆಫಿನೇಷನ್ ಆಫ್ ಟರ್ಮ್ಸ್ ಬಗ್ಗೆ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. It is important for you as a distributor ಟರ್ಮ್ಸ್ ಈಗ ಒಂದ್ಸಲ ಅವನು ಸ್ಟಾರ್ ಏಜೆಂಟ್ ಆದ ಅಂತ ಹೇಳಿದ್ರೆ ಅವನಿಗೆ ನೀವು ಕರೆಕ್ಟ್ ಆಗಿ ಇದನ್ನೆಲ್ಲ ತಿಳಿಸ್ಬಿಡ್ಬೇಕು ನೀವು. ಸೊ ಇದನ್ನ ನೀವು ತಿಳಿಸಿಲ್ಲ ಅಂತ ಹೇಳಿದ್ರೆ ಅವನಿಗೆ ಗೊತ್ತಾಗುದಿಲ್ಲ, ಅವರಿಗೂ ಅದನ್ನು ಸಹ in ನಿಮ್ಗೆ order to do the ತಿಳಿಸ್ಬೇಕಾಗ್ತದೆ. DXN business. To familiarize yourself with the terminologies used in DXN. PV means point value. All DXN products have corresponding point value, or PV, which will be used to determine your ಪ್ರತಿ ಒಂದಕ್ಕೂ ಪಾಯಿಂಟ್ ವ್ಯಾಲ್ಯೂ ಇರ್ತದೆ. ಪಾಯಿಂಟ್ ವ್ಯಾಲ್ಯೂ ಈಗ ಸಾಧಾರಣ ಇಂಡಿಯಾದಲ್ಲಿ ನಿಮ್ಗೆ ಸಾಧಾರಣ 3 rupees ಅಂತ ಇಟ್ಕೊಳ್ಳಿ, ಅದಕ್ಕೆ 1 ಪಾಯಿಂಟ್. ಸೊ ಆ ರೀತಿಯಲ್ಲಿ ನೀವು ಅಟ್ಲೀಸ್ಟ್ 300 ರೂಪಾಯಿದು ಪರ್ಚೇಸ್ ಮಾಡಿದ್ರೆ ನಿಮ್ಗೆ 100 PVಗಳಾಗ್ತದೆ. ಸೊ ಹಾಗೇನೆ ನೀವು 3000 ರೂಪಾಯಿದು ಪರ್ಚೇಸ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ ನಿಮ್ಗೆ 1000 PV ಆಗ್ತದೆ. PV ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಕ್ವಾಲಿಫಿಕೇಶನ್. ನಿಮ್ಗೆ ಪ್ರತಿ ತಿಂಗಳು ನಿಮ್ಗೆ ಬೋನಸ್ ಬರ್ಬೇಕಂದ್ರೆ ಮಿನಿಮಮ್ PV ನೀವು 1000 PV ಮಾಡಬೇಕು. ಪ್ಲಸ್ ನೀವು ಸ್ಟಾರ್ ಆದ ನಂತರ PGPV 2000 ಅಥವಾ ಪರ್ಸನಲ್ PV 3000ವನ್ನು ನೀವು ಕಂಪಲ್ಸರಿಯಾಗಿ ಮಾಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಿಮ್ಗೆ ಪ್ರತಿ ತಿಂಗಳು ಬೋನಸ್ ಬರಬೇಕು, ನೀವು ಮಾಡ್ಬೇಕಾಗ್ತದೆ. qualification and status. SV means sales value. All DXN products also have equivalent sales. ನಿಮ್ಗೆ ಸೇಲ್ಸ್ ವ್ಯಾಲ್ಯೂ PV ಇರ್ತದೆ, PV ಫಾರ್ ಕ್ವಾಲಿಫಿಕೇಶನ್, ಸೇಲ್ಸ್ ವ್ಯಾಲ್ಯೂ ಫಾರ್ ಬೋನಸ್. ನಿಮ್ಗೆ ಪ್ರತಿ ತಿಂಗಳು ಬೋನಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗ್ತದೆ. 10ನೇ ತಾರೀಕು ಕಂಪನಿ ನಿಮ್ಗೆ ಬೋನಸ್ ಅನ್ನ ಇಶ್ಯೂ ಮಾಡ್ತದೆ. ಆ ಬೋನಸ್ ಕೊಡೋದು SV ಮೇಲೆ. ಸೇಲ್ಸ್ PV ಮತ್ತೆ SV ಯಾಕೆ ಇಟ್ಟಿದ್ದಾರೆ? PV ಒಂದ್ಸಲ ಫಿಕ್ಸ್ ಮಾಡಿದ್ರೆ ಅದು ಫಿಕ್ಸ್ ಆಗಿರ್ತದೆ, ಅದೇನು ಚೇಂಜ್ ಆಗುದಿಲ್ಲ. ಆದ್ರೆ SV ನಿಮ್ಗೆ ಚೇಂಜ್ ಆಗ್ತಾ ಹೋಗ್ತದೆ. ಯಾಕಂದ್ರೆ ನಿಮ್ಗೆ ರೇಟ್ ರಿವೈಸ್ ಆಗ್ತಾ ಹೋಗ್ತಾ ಇರ್ತದೆ. ರೇಟ್ ರಿವೈಸ್ ಆದಾಗ ಈಗ ನೋಡಿ, ಮೊದಲು ಪೆಟ್ರೋಲ್ ವ್ಯಾಲ್ಯೂ ಸುಮಾರು ನಿಮ್ಗೆ 50 ರೂಪಾಯಿ ಇತ್ತು, ಈಗ 100 ರೂಪಾಯಿ ಆಗಿದೆ, ಡಬಲ್ ಆಯ್ತಲ್ಲ. ಸೊ ಈಗ ಪೆಟ್ರೋಲ್ ಬಂಕ್ನವರಿಗೆ ಮೊದಲು ನಿಮ್ಗೆ ಅವರಿಗೆ ಎಷ್ಟು ಹಣ ಸಿಗ್ತಾ ಇತ್ತು? 10% ಅಂದ್ರೆ ಅವರಿಗೆ 5 ರೂಪಾಯಿ ಸಿಕ್ತು. ಈಗ ನೋಡಿ ಅದೇ 1 ಲೀಟರ್ ಪೆಟ್ರೋಲಿಗೆ ಅವ್ರಿಗೆ 10 ರೂಪಾಯಿ ಸಿಗ್ತದೆ, ಯಾಕಂದ್ರೆ 100 ರೂಪಾಯಿ ಆಗಿದೆ. ಸೊ ಅದೇ ತರ ಯಾವಾಗ ರೇಟ್ ಇನ್ಕ್ರೀಸ್ ಆಗ್ತದೋ ನಿಮ್ಗೆ ಬೋನಸ್ ಸಹ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರ್ತದೆ. ಆದ್ರಿಂದ SV ಇದೆಯಲ್ಲ, ಪ್ರತಿ ಸಲ ನಿಮ್ಗೆ ರೇಟ್ ರಿವೈಸ್ ಆದಾಗ ಎಷ್ಟು ರಿವೈಸ್ ಆಗಿದೆಯೋ ಅಷ್ಟು ಪರ್ಸೆಂಟೇಜ್ SV ಜಾಸ್ತಿ ಆಗ್ಬಿಡ್ತದೆ. ಆದ್ರಿಂದ ನಿಮ್ಗೆ ಬೋನಸ್ ಕೂಡ ಜಾಸ್ತಿ ಆಗ್ತದೆ. ಬೋನಸ್ ಅನ್ನ ಕ್ಯಾಲ್ಕುಲೇಷನ್ಗೋಸ್ಕರ ಸೇಲ್ಸ್ ವ್ಯಾಲ್ಯೂ SV ಅನ್ನ ಪ್ರತಿ ಪ್ರಾಡಕ್ಟ್ಗೂ ಇರ್ತದೆ. PV ಯಾವುದಕ್ಕೆ? ಬರೀ ಕ್ವಾಲಿಫಿಕೇಶನ್ಗೋಸ್ಕರ ಮಾತ್ರ. ಅದು ಫಿಕ್ಸ್. ಒಂದ್ಸಲ ಕಂಪನಿ ಈಗ ಫಿಕ್ಸ್ ಮಾಡಿದ್ರೆ ಅದನ್ನ ಚೇಂಜ್, PV ಚೇಂಜ್ ಆಗುದಿಲ್ಲ ಯಾವಾಗ್ಲೂ, SV ಮಾತ್ರ ಚೇಂಜ್ ಆಗ್ತಾ ಹೋಗ್ತಾ ಇರ್ತದೆ. Value, SV, which will be used for the calculation of bonus and incentives. PPV and PSV is the total PVSV generated from all personal cash bills transacted in a month. ಓಕೆ, ನಿಮ್ಗೆ ಇಲ್ಲಿ PPV PSV ಅಂತ ಕೊಟ್ಟಿದ್ದಾರೆ. ಸೊ ಆಕ್ಚುಲಿ ಇಂಡಿಯಾದಲ್ಲಿ PGPV PGSV ಅಂತ ಇರ್ತದೆ. ಸೊ ಅಂದ್ರೆ ನಿಮ್ಮ PV ಮತ್ತೆ ನೀವು ಎಷ್ಟು ಜನ ನೀವು ಸ್ಪಾನ್ಸರ್ ಮಾಡಿದ್ರಿ ಅವರ PV ಸಹ ಕ್ಯಾಲ್ಕುಲೇಟ್ ಆಗ್ತದೆ. ಕ್ಯಾಲ್ಕುಲೇಟ್ ಆಗಿ ನಿಮ್ಗೆ ಮಂತ್ ಎಂಡಿಗೆ ಅಂದ್ರೆ 31 ತಾರೀಕು ಅಥವಾ 30 ತಾರೀಕು 12 ಗಂಟೆವರೆಗೆ ಎಷ್ಟು ಜನರೇಟ್ ಆಗ್ತದೆ ಅದನ್ನೆಲ್ಲ ಕಂಪನಿ ಒಟ್ಟು ಮಾಡ್ತದೆ. ಇಲ್ಲಿ ಮಾತ್ರ ಅಲ್ಲ, ಇಡೀ ಆಲ್ ಓವರ್ ದ ವರ್ಲ್ಡ್ ಅಲ್ಲಿ ಅದು ಕೌಂಟ್ ಆಗ್ತದೆ. ಇಲ್ಲಿ ಮಾತ್ರ ಅಲ್ಲ, ಆಲ್ ಓವರ್ ವರ್ಲ್ಡ್. ಸೊ ಅದನ್ನೆಲ್ಲ ನಿಮ್ಗೆ 5ನೇ ತಾರೀಕು ಹೊತ್ತಿಗೆ ಅದೆಲ್ಲ ಎಲ್ಲೆಲ್ಲಿ ಯಾವ ದೇಶದಿದೆ ಎಲ್ಲ ಬಂದ್ಬಿಡ್ತದೆ. ಟೋಟಲ್ ಆಗ್ಬಿಟ್ಟು ನಿಮ್ಮ ಬೋನಸ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇದು ಕೌಂಟ್ ಆಗ್ತದೆ. ಸೊ ಆದಷ್ಟು ನೀವು ಏನ್ ಮಾಡ್ಬೇಕಂದ್ರೆ ನೀವು ಕ್ವಾಲಿಫಿಕೇಶನ್ ಟ್ರೈ ಮಾಡಿ. ಒಂದ್ಸಲ ಸ್ಟಾರ್ ಆದ್ರೆ ಅವ್ರ ಕ್ವಾಲಿಫಿಕೇಶನ್ ಆದ್ರೆ ನಿಮ್ಗೆ ಹಣ ಜಾಸ್ತಿ ಬರ್ತಾ ಹೋಗ್ತಾ ಇರ್ತದೆ. ಕ್ವಾಲಿಫಿಕೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದರಿಂದ ಇಲ್ಲಿಂದ ನೆಕ್ಸ್ಟ್ ನಿಮ್ಗೆ ಅವ್ರು ಹೇಳ್ತಾರೆ DGPV DGSV ಅಂದ್ರೆ ನೀವೀಗ ಸ್ಟಾರ್ ಆಗ್ತೀರಿ, ರೂಬಿ ಆಗ್ತೀರಿ, ಡೈಮಂಡ್ ಆಗ್ತೀರಿ. ಡೈಮಂಡ್ ಆದ ನಂತರ ನೀವು ಮೇಂಟೈನ್ ಮಾಡ್ಬೇಕಾಗ್ತದೆ, ಅದು ಮುಂದೆ ಹೇಳ್ತಾರೆ. PGPV and PGSV is the total PVSV generated in a month by all downline distributors within the personal group. This excludes breakaway QSAs and your own PPV and PSV.
DGPV and DGSV is the total PVSV generated in a month by all downline distributors within your Diamond Group. This excludes breakaway QSDs and your own PPV and PSV. QSA is any SA who maintains 100 PPV and 300 PGPV in a month. ಆಕ್ಚುಲಿ ಇದು ಸ್ಲೈಡ್ ಫ್ರಮ್ ಮಲೇಷ್ಯಾದಿರೋದ್ರಿಂದ ಇದರಲ್ಲಿ 100 ಅಲ್ಲಿ ರಿಂಗೆಟ್ ಅಲ್ಲಿ ಕೊಟ್ಟಿದ್ದಾರೆ. ನಿಮ್ಗೆ ಸಾಧಾರಣ ನಿಮ್ಗೆ ಇಲ್ಲಿ 100 ಅಂತ ಹೇಳಿದ್ರೆ ಇಂಡಿಯಾದಲ್ಲಿ 1000 ಅಂತ ಇಟ್ಕೊಳ್ಳಿ. ಯಾಕಂದ್ರೆ ಇವನ್ ರಿಂಗೆಟ್ ವ್ಯಾಲ್ಯೂ ಇವತ್ತು ಸಾಧಾರಣ 19 ರುಪೀಸ್ ಆಗಿದೆ. ಬಟ್ ಇವನ್ ಅವರು ಕ್ಯಾಲ್ಕುಲೇಷನ್ ಪರ್ಪಸ್ ರೌಂಡ್ ಫಿಗರ್ ಇಟ್ಕೊಂಡಿದ್ದಾರೆ. ಸೊ ಅದರಿಂದ 100 ಅಂದ್ರೆ ಇಲ್ಲಿ 1000 ಅಂದ್ರೆ ಇಲ್ಲಿ 300 PGPV ಅಂದ್ರೆ 3000 PGPV ಪರ್ ಮಂತ್. ನೀವು QSA ಆಗ್ಬೇಕಾದ್ರೆ ನೀವು ಅಷ್ಟು ಮಾಡ್ಬೇಕಾಗ್ತದೆ. ಆಟೋಮೆಟಿಕ್ಲಿ ಕ್ವಾಲಿಫೈಡ್ ಸ್ಟಾರ್ ಏಜೆಂಟ್ ಆಗಿ ನೀವು 25% ಗೆ ಎಲಿಜಿಬಿಲಿಟಿ ಆಗ್ತಾರೆ. ನೆಕ್ಸ್ಟ್ ವಿಲ್ ಗೋ ಟು ದ ಸ್ಟಾರ್ ಡೈಮಂಡ್ ಗೆ ಹೋಗೋಣ. QSD is any diamond who qualifies for the 37% star group bonus. Travel Seminar Incentive Qualifier is any SA and above who meets the quota for the year of the yearly travel seminar points, TSIP. ಓಕೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ನೀವು ಆಕ್ಚುಲಿ QSD ಆಗ್ಬೇಕಾದ್ರೆ 37% ಗೆ ನೀವು ಹೋದ್ರೆ ಆಟೋಮೆಟಿಕ್ ನೀವು QSD ಕ್ವಾಲಿಫೈ ಸ್ಟಾರ್ ಡೈಮಂಡ್ ಆಗ್ತೀರಿ. ಕ್ವಾಲಿಫೈ ಸ್ಟಾರ್ ಡೈಮಂಡ್ ಆಗ್ಲಿಕ್ಕೆ 2 ಆಪ್ಷನ್ ಇರ್ತದೆ. ನೀವು ಸ್ಟ್ರೈಟ್ ಅವೇ ನಿಮ್ಮ ಗ್ರೂಪ್ 50,000 PV ಆದ್ರೆ ಆಟೋಮೆಟಿಕ್ಲಿ ನೀವು 37% ಗೆ ರೀಚ್ ಆಗ್ಬಿಡ್ತೀರಿ. ಇನ್ ಕೇಸ್ ಕೆಲವು ಟೈಮ್ ನಿಮ್ಗೆ ಆಗದೆ ಇರಬಹುದು, ಅಥವಾ ಆವಾಗ ನಿಮ್ಗೆ ಒಂದು ಆಪ್ಷನ್ ಕಂಪನಿ ಕೊಟ್ಟಿದೆ, ಅಟ್ಲೀಸ್ಟ್ 25,000 ಪಾಯಿಂಟ್ಸ್ ಇರಬೇಕು, 4 ಲೈನ್ ಕ್ವಾಲಿಫೈ ಆಗಿರ್ಬೇಕು. ನೀವು 6 ಲೈನ್ ಆಲ್ರೆಡಿ ನೀವು ಮಾಡಿ ಡೈಮಂಡ್ ಆಗಿರ್ತೀರಿ, ಆದ್ರೆ 4 ಲೈನ್ ಕ್ವಾಲಿಫೈ ಅಂದ್ರೆ 4 ಲೈನ್ ಅಲ್ಲಿ ನಿಮ್ಗೆ 3000 PV ಆಗಿರ್ಬೇಕು. ದೆನ್ ಓನ್ಲಿ ನೀವು 37% ಗೆ ಎಲಿಜಿಬಿಲಿಟಿ ಬಂದ್ಬಿಡ್ತೀರಿ. ಇಲ್ಲ ಅಂತ ಹೇಳಿದ್ರೆ ಒಂದೆರಡು ಕ್ವಾಲಿಫಿಕೇಶನ್ ಆದ್ರೂ 35, 33, 32, 31ಕ್ಕೂ ಸಹ ಬರ್ಬೋದು. ಅದರಿಂದ ಕ್ವಾಲಿಫಿಕೇಶನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಟ್ರಾವೆಲ್ ಸೆಮಿನಾರ್ ಕ್ವಾಲಿಫೈರ್. ಈಗ ನಿಮ್ಗೆ ಯಾರೆಲ್ಲ ಸ್ಟಾರ್ ಏಜೆಂಟ್ ಆಗಿದ್ರಿ, ಯು ಆರ್ ಆಲ್ ಗ್ರೇಟ್. ಯಾಕೆಂದ್ರೆ ನೋಡಿ ಇಲ್ಲಿ, ಎನಿ ಸ್ಟಾರ್ ಏಜೆಂಟ್ ಅಂಡ್ ಅಬವ್ ಹೂ ಮೀಟ್ಸ್ ದ ಇನ್ಸೆಂಟಿವ್ ಪಾಯಿಂಟ್, ದಟ್ ಈಸ್ ಟ್ರಾವೆಲ್ ಸೆಮಿನಾರ್ ಇನ್ಸೆಂಟಿವ್ ಪಾಯಿಂಟ್ TSIP quota set for the yearly travel seminar. ನಿಮ್ಗೆ ಈಗ ಜನವರಿಯಲ್ಲಿ ನಿಮ್ಗೆ ಗೊತ್ತಾಗ್ತದೆ ನೆಕ್ಸ್ಟ್ ಇಯರ್ಗೆ ಯಾವ ದೇಶಕ್ಕೆ ಪ್ರಯಾಣ ಇದೆ. ಯಾವ ದೇಶಕ್ಕೆ ಪ್ರಯಾಣ ಮಾಡ್ಬೇಕಾದ್ರೆ ನೀವು ಎಷ್ಟು ಪಾಯಿಂಟ್ ಅನ್ನ ಮಾಡಬೇಕು. ಒಂದು ವರ್ಷದಲ್ಲಿ ಇಷ್ಟು ಪಾಯಿಂಟ್ ಅನ್ನ ಮಾಡಬೇಕು. ದ ಪಾಯಿಂಟ್ ಈಸ್ ಎಂಟೈರ್ಲಿ ಡಿಫರೆಂಟ್ ಫ್ರಮ್ ನಾವ್ ಏನ್ ಪಾಯಿಂಟ್ ಮಾಡ್ತೀವಿ ಅದಕ್ಕಿಂತ ಅದು ಡಿಫರೆಂಟ್ ಆಗಿರ್ತದೆ. ಅಪ್ರಾಕ್ಸಿಮೇಟ್ ನೀವು ತಗೊಳ್ಳಿ 1000 ಪಾಯಿಂಟ್. ನೀವು 1000 ಪಾಯಿಂಟ್ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ ನಿಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಒಂದು ಸಾಧಾರಣ TSIP ಪಾಯಿಂಟ್ ಇದೆಯಲ್ಲ, ಒಂದು 10 ಪಾಯಿಂಟ್. ಕೆಲವು ಟೈಮ್ 10 ಬರೋದಿಲ್ಲ, ಅದು ಡಿಪೆಂಡ್ಸ್, ಚೇಂಜ್ ಆಗ್ತಾ ಇರ್ಬೋದು. 9 ಬರ್ಬೋದು, 8 ಬರ್ಬೋದು, 6 ಬರ್ಬೋದು. ದ ಡಿಫರೆನ್ಸ್, ಯಾಕಂದ್ರೆ ನಿಮ್ಗೆ ಕರೆನ್ಸಿ ಚೇಂಜ್ ಆದಾಗ ಆ ವ್ಯಾಲ್ಯೂ ಸಹ ಚೇಂಜ್ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಇಟ್ಸ್ ನಾಟ್ ಫಿಕ್ಸ್ಡ್, ಬಟ್ ಅಫ್ಕೋರ್ಸ್ ನೀವು ಅಷ್ಟನ್ನ ನೀವು ಇಟ್ಕೊಳ್ಬಹುದು. ಆ ಕ್ಯಾಲ್ಕುಲೇಷನ್ ಅಲ್ಲಿ ನೀವು ಹೋಗ್ಬಿಟ್ಟು ಇದನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಅದರಿಂದ ನಿಮ್ಗೆ ನೆಕ್ಸ್ಟ್ ಇಯರ್ಗೆ ಫಾರಿನ್ ಟ್ರಿಪ್ಗೆ ಯಾರಿಗಾರು ಹೋಗ್ಬೇಕಂತಿದೆ, ಸೊ ಇವಾಗಲೇ ನೀವು ಬೇಸ್ ಅನ್ನ ಕರೆಕ್ಟ್ ಮಾಡಿ 6 ಲೈನ್ ಅನ್ನ ಕ್ವಾಲಿಫೈ ಸ್ಟಾರ್ಟ್ ಮಾಡಿ. 6 ಲೈನ್ ಅಲ್ಲಿ ಕ್ವಾಲಿಫೈ ಆಗಿದ್ರೆ ಡೆಫಿನೆಟ್ಲಿ ನಿಮ್ಗೆ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ನೀವು ಫಾರಿನ್ ಟ್ರಿಪ್ ಬರ್ಲಿಕ್ಕೆ. ಅದೆಲ್ಲ ನಿಮ್ಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಮುಂದೆ ನೋಡೋಣ. ಓಕೆ, ಈಗ ನಾವು ಸ್ಟೇಟಸ್ ಅಂಡ್ ಕಂಡೀಷನ್ಸ್ ಗೆ ಹೋಗೋಣ. ಯಾವೆಲ್ಲ ಸ್ಟೇಟಸ್ ಇದೆ ಅಂತ ನಾನು ಆಲ್ರೆಡಿ ಹೇಳಿದೆ. ನಿಮ್ಗೆ 24 ಸ್ಟೇಟಸ್ ಇದೆ ಅಂತ ಹೇಳಿದೀನಿ. ನಿಮ್ಗೆ ನೆನ್ಪುಂಟೋ ಇಲ್ಲೋ ಗೊತ್ತಿಲ್ಲ. DXN ಅಲ್ಲಿ ನಿಮ್ಗೆ 24 ಸ್ಟೇಟಸ್ ಇದೆ. ನೀವು 1 by 1 ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ನೀವು ಒಂದ್ಸಲ ನೀವು ಕಂಪನಿಗೆ ಜಾಯಿನ್ ಆದ್ರೂ ಕೂಡ ನಿಮ್ಗೆ ಒಂದು ವೆಲ್ಕಮ್ ಲೆಟರ್ ನಾವು ಕೊಡ್ತೀವಿ. ವೆಲ್ಕಮ್ ಲೆಟರ್ ಯಾರಿಗೆ ಸಿಗ್ತದೆ? 18 ವರ್ಷ ವಯಸ್ಸಾಗಿರ್ಬೇಕು. ನೀವು ಅದಕ್ಕೆ ನಿಮ್ಗೆ ಒಬ್ಬ ಸ್ಪಾನ್ಸರ್ ಬೇಕು, ನಿಮ್ಗೆ ಒಬ್ರು ಸ್ಪಾನ್ಸರ್ ಬೇಕು ಅದನ್ನ ತಗೊಳ್ಳಿಕ್ಕೆ. ಆ ನಂತರ ನಿಮ್ಗೆ 18 ಇಯರ್ಸ್, ನಿಮ್ಗೆ ಒಂದು ಫೋಟೋ, ID ಪ್ರೂಫ್ ಮತ್ತೆ ಪ್ಯಾನ್ ಕಾರ್ಡ್ ಕಾಪಿ, ಬ್ಯಾಂಕ್ ಡೀಟೇಲ್ ಇದ್ರೆ ನೀವು ಜಾಯಿನ್ ಆಗ್ತೀರಿ. ಯು ವಿಲ್ ಬಿ ರೆಕಗ್ನೈಸ್ ಆಸ್ DXN ಡಿಸ್ಟ್ರಿಬ್ಯೂಟರ್. ದಿಸ್ ಇಸ್ ದ ಫಸ್ಟ್ ಸ್ಟೇಜ್. 2ನೇ ಸ್ಟೇಜ್ ಅಲ್ಲಿ ನೀವು ಸ್ಟಾರ್ ಏಜೆಂಟ್ ಆಗ್ತೀರಿ. 45,000 ಪಾಯಿಂಟ್ ಮಾಡಿದ್ರೆ ಸ್ಟಾರ್ ಏಜೆಂಟ್ ಆಗ್ತೀರಿ. 3ನೇ ಸ್ಟೇಜ್ ಅಲ್ಲಿ ನಿಮ್ಗೆ 3 ಜನ, ನಿಮ್ಮ ಲೈನ್ ನಲ್ಲಿ 3 ಜನ ಸ್ಟಾರ್ ಏಜೆಂಟ್ ಆಗ್ಬಿಟ್ರೆ 45-40 ನೆನ್ಪಿಟ್ಕೊಳ್ಳಿ. ತುಂಬಾ ಜನ ಹೊಸಬ್ರು ಇದ್ರಿ ಕಾಣ್ತದೆ. 45 ಸಾಧಾರಣ ನಿಮ್ಗೆ 1.5 ಲಕ್ಷ ಸೇಲ್
ನಮ್ಮ ರೂಪಾಯಿಯಲ್ಲಿ ಹೇಳುವುದಾದ್ರೆ 1.5 ಲಕ್ಷ ಸೇಲ್ಸ್ 3 ಲೈನ್ ಅಲ್ಲಿ ಆದ್ರೆ ಅವರನ್ನ ನಾವು ಕನ್ಸಿಡರ್ಡ್ ಸ್ಟಾರ್ ರೂಬಿ. ಅವ್ರ ಕೆಳಗಡೆ 3 ಜನ ಆಗಿದ್ದಾರೆ, ನೀವು ಸ್ಟಾರ್ ರೂಬಿ ಆಗ್ತೀರಿ. ನಿಮ್ಗೆ ಸ್ಟಾರ್ ಏಜೆಂಟ್ ಆದಾಗ ಕಂಪನಿ ನಿಮ್ಗೆ ಪಿನ್ ಕೊಡ್ತದೆ. ಎರಡನೇದು ನೀವು ಏಜೆಂಟ್ ಸ್ಟಾರ್ ರೂಬಿ ಆದಾಗ ಪುನಃ ಸ್ಟಾರ್ ರೂಬಿ ಪಿನ್ ಸಿಗ್ತದೆ. ಮೂರನೇದಾಗಿ ನಿಮ್ಗೆ ಸ್ಟಾರ್ ಡೈಮಂಡ್ ಅಂತ ಹೇಳಿದ್ರೆ ನಿಮ್ಮ ಕೆಳಗಡೆ 6 ಜನ ಸ್ಟಾರ್ ಬರ್ಬೇಕು. 6 ಜನ ಸ್ಟಾರ್ ಆದಾಗ ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಜನ ಡೈಮಂಡ್ಸ್ ಇರ್ಬೋದು. ಜಸ್ಟ್ ಐ ವಿಲ್ ರೆಕಗ್ನೈಸ್ ಡೈಮಂಡ್ ಇದ್ದವರು ಹ್ಯಾಂಡ್ ರೈಸ್ ಮಾಡ್ಬೋದು. ಯಾರೆಲ್ಲ ಡೈಮಂಡ್ ಇದ್ದೀರಿ, ನೀವು ಆಲ್ರೆಡಿ ಇಲ್ಲಿ 58 ಜನ ಇದ್ದೀರಿ. ಎಷ್ಟು ಜನ ಡೈಮಂಡ್ ಇದ್ದೀರಿ ಲೆಟಸ್ ಸಿ, ಎಷ್ಟು ಜನ ಡೈಮಂಡ್ ಇದ್ದಾರೆ ನೋಡೋಣ. ಸೊ ಇವರೆಲ್ಲ ನಿಮ್ಗೆ ತುಂಬಾ ಜನ ಇಲ್ಲಿ ಡೈಮಂಡ್ಸ್ ಇದ್ದಾರೆ. ನನಗೆ ಗೊತ್ತಿದ್ದಾಗೆ ಅಶೋಕ್ ಶೇರಿಗಾರ್ ಅವರು ಡೈಮಂಡ್ ಇದ್ದಾರೆ, ಅನಂತ್ ಶೆಟ್ಟಿ ಅವರು ಡೈಮಂಡ್ ಇದ್ದಾರೆ. ಸೊ ಹಾಗೇನೆ ಶೈಲಾ ಶೆಟ್ಟಿ ಅವರು ಡೈಮಂಡ್ ಇದ್ದಾರೆ, ವಿದ್ಯಾ ನಾಯಕ್ ಅವರು ಡೈಮಂಡ್ ಇದ್ದಾರೆ. ತುಂಬಾ ಜನ ಡೈಮಂಡ್ಸ್ ನೋಡ್ಬೋದು. ಅಂತೋನಿ ಅವರು ಡೈಮಂಡ್ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಅಂತ ಹೇಳಿದ್ರೆ ಕಮ್ಸ್ ಟು ದ ಡೈಮಂಡ್ಸ್ ಓಕೆ, ರಾಜಪ್ಪ ಅವರು ಡೈಮಂಡ್ ಇದ್ದಾರೆ. ಸೊ ದಯಾನಂದ್ ಶೆಟ್ಟಿ ಅವರು ಇದ್ದಾರೆ, ದೀಪಕ್ ಅವರು ಡೈಮಂಡ್ ಇದ್ದಾರೆ. ಸೊ ತುಂಬಾ ಜನ ಡೈಮಂಡ್ಸ್, ಗಣೇಶ್ ಅವರು ಇದ್ದಾರೆ ಡೈಮಂಡ್, ಮಾಲ್ತಿ ಅವರು ಡೈಮಂಡ್ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಡೈಮಂಡ್ಸ್ ಅವರು 1 by 1 ಇಷ್ಟು ಜನ ಡೈಮಂಡ್ಸ್ ಆಲ್ರೆಡಿ. ಮಾಲಿಂಗ್ ಬಿಳಿಗಿ ಅವರು ಡೈಮಂಡ್ ಇದ್ದಾರೆ, ಮಾಲ್ತೇಶ್ ಅವರು ಇದ್ದಾರೆ. ನೆಕ್ಸ್ಟ್ ಕಮ್ ಟು ಡೈಮಂಡ್ಸ್ ಲೆವೆಲ್ ಅಲ್ಲಿ ಪ್ರವೀಣ್ ಅವರು ಇದ್ದಾರೆ, ರಾಘವೇಂದ್ರ ಅವರು ಡೈಮಂಡ್ ಇದ್ದಾರೆ. ನೆಕ್ಸ್ಟ್ ರವಿ ಬಕಾರಿ ಅವರು ಇದ್ದಾರೆ. ಸೊ ಎಷ್ಟು ಜನ ಡೈಮಂಡ್ಸ್ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ. ಇವ್ರ ಹತ್ರ ನೀವು ಕೇಳ್ಕೋಬಹುದು, ಇವರಿಗೂ ಗೊತ್ತಿರ್ತದೆ ಡೈಮಂಡ್ ಹೇಗೆ ಅಂತ. ಅವ್ರು ನಿಮ್ಗೆ ಕರೆಕ್ಟ್ ಆಗಿ ಹೇಳ್ತಾರೆ ಯಾವ ರೀತಿ. ತಾರಾ ಭಗವಾನ್ ಅವರು ಡೈಮಂಡ್ ಇದ್ದಾರೆ. ಓಕೆ, ಇಷ್ಟು ಜನ ಡೈಮಂಡ್. ಮೋಹಿನಿ ಪೈ ಅವರು ಇದ್ದಾರೆ, ಅವರು ಸಹ ಡೈಮಂಡ್ ಆಗಿದ್ದಾರೆ. ಸೊ ಇಷ್ಟು ಜನ ಡೈಮಂಡ್ಸ್ 1 by 1 ನಮ್ಮ ಟೀಮ್ ಅಲ್ಲಿ ಇದ್ದಾರೆ. ಸಂತೋಷ್ ಅವರು ಸಹ ಇದ್ದಾರೆ ಡೈಮಂಡ್. ಸೊ ಕಾಂಚನ್ ಅವರು ಡೈಮಂಡ್ ಇದೆ. ಸೊ ಇಷ್ಟೆಲ್ಲ ಡೈಮಂಡ್ಸ್ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ. ಇವರೆಲ್ಲ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ವೆರಿ ಸಿಂಪಲ್. ಈಗ ಇವರಿಲ್ಲಿ ಡೈಮಂಡ್ ಹೇಗೆ ಆದ್ರೆ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 6 ಲೈನ್ ಅಲ್ಲಿ ನೀವು ಸ್ಟಾರ್ ಏಜೆಂಟ್ ಮಾಡಿದ್ರೆ ಆಯ್ತು. 6 ಜನರಲ್ಲಿ ಸ್ಟಾರ್ ಏಜೆಂಟ್ ಮಾಡಿದ್ರೆ 45,000 ಇಂಟು 6 ಲೈನ್ ನೀವು ಸ್ಟಾರ್ ಡೈಮಂಡ್ ಆಗ್ತೀರಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಈಗ ನೆಕ್ಸ್ಟ್ ರೆಕಗ್ನಿಷನ್ ಅಂದ್ರೆ ಎಕ್ಸಿಕ್ಯೂಟಿವ್ ಸ್ಟಾರ್ ಡೈಮಂಡ್. ನಿಮ್ಮ ಕೆಳಗಡೆ 1 ಡೈಮಂಡ್, ನೀವು 6 ಜನ ಸ್ಟಾರ್ ಇದ್ದಾರೆ, ಅದರಲ್ಲಿ ಒಬ್ರು ಡೈಮಂಡ್ ಆದ್ರೆ ಕೂಡಲೇ ಕಂಪನಿ ನಿಮ್ಗೆ ಎಕ್ಸಿಕ್ಯೂಟಿವ್ ಸ್ಟಾರ್ ಡೈಮಂಡ್ ಅಂತ ಒಂದು ಡಿಗ್ರಿ ಕೊಡ್ತದೆ ನಿಮ್ಗೆ. ನೆಕ್ಸ್ಟ್ 2 ಡೈಮಂಡ್ ಆದ್ರೆ ನಿಮ್ಗೆ ಸೀನಿಯರ್ ಸ್ಟಾರ್ ಡೈಮಂಡ್ ಅಂತ ಕೊಡ್ತಾರೆ. ಇಲ್ಲಿ ನಿಮ್ಗೆ ಎಕ್ಸಿಕ್ಯೂಟಿವ್ ಇರಬಹುದು, ಸೀನಿಯರ್ ಸ್ಟಾರ್ ಡೈಮಂಡ್ ನಮ್ ಜೊತೆಗೆ ಇರಬಹುದು. ಸೊ ಅವರಿಗೆ ಆ ರೆಕಗ್ನಿಷನ್ ಸಿಗ್ತದೆ. ಸೊ ಹಾಗಾಗಿ ಈಗ ನೆಕ್ಸ್ಟ್ ಅಂತ ಹೇಳಿದ್ರೆ ಇಲ್ಲಿಂದ ಮುಂದೆ ನಿಮ್ಗೆ 1 by 1 ನಿಮ್ಗೆ ರೆಕಗ್ನಿಷನ್ ನನಗೆ 24 ಸ್ಟೇಜ್ DXN. When you register as a DXN member, if you are aged 18 years and above and have a sponsor, first you will become a distributor. When you achieve the accumulated group sales of 4,500 PV, you will become a star agent, SA. When you sponsor 3 first generation of SA, you will become a star ruby, SR. When you sponsor 6 first generation of SA and qualify for 37% star group bonus, you will become a star diamond, SD. When you as a star diamond, SD, sponsor 1 SD line, you will become an executive star diamond, ESD. When you as a star diamond, SD, sponsor 2 SD lines, you will become a senior star diamond, SSD. ಡೈಮಂಡ್ ಅವರು ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಿಮ್ಗೆ And ಈಗ so on and so ತುಂಬಾ ಜನರಿಗೆ ಡೈಮಂಡ್ ಅವರಿಗೆ ಗೊತ್ತಿಲ್ಲ, ಇದೇನ್ ಕ್ವಾಲಿಫಿಕೇಶನ್ ಹೇಗೆ ಆಗ್ತದೆ ಅಂತ ಗೊತ್ತಿಲ್ಲ. ಇದರಲ್ಲಿ ಈ ಪ್ರೆಸೆಂಟೇಷನ್ ಅಲ್ಲಿ ನಿಮ್ಗೆ ಕ್ಲಿಯರ್ ಕಟ್ ಇದೆ. ಯಾಕಂದ್ರೆ ನೀವು ಹೇಳ್ಬೇಕಂತಿಲ್ಲ, ಅದೇ ಯಾಕಂದ್ರೆ ಕಂಪನಿ ಇಟ್ಸೆಲ್ಫ್ ಅದ್ರ ಬಗ್ಗೆ ಡೀಟೇಲ್ ಕೊಟ್ಬಿಟ್ಟಿದ್ದಾರೆ. ನೀವು ಅದನ್ನ ಜಸ್ಟ್ ಜನರಿಗೆ ಕಳಿಸ್ಬೋದು ಅಥವಾ ಜನರಿಗೆ ಹೇಳ್ಬೋದು. ಇದ್ರ ಬಗ್ಗೆ ನೀವು ನೋಡ್ಬಿಟ್ಟು ಹೇಳ್ಬೋದು. ಯಾಕಂದ್ರೆ ಈಗ ನೀವು ಸೈಲೆಂಟ್ ಮಾಡಿ ನೀವೇ ಇದನ್ನ ಹೇಳ್ಬೋದು. ಸೊ ಹಾಗಾಗಿ ನಾನು ಹೇಳುದು, ಈಗ ನಿಮ್ಗೆ ನೆಕ್ಸ್ಟ್ SD 3 ಲೈನ್, ನಿಮ್ಮ 3 ಲೈನ್ ನಲ್ಲಿ ಈಗ ನಾನು ಹೇಳಿದ 1 by 1 ಉದಾಹರಣೆ ಕೊಡ್ಬೋದು. ಈಗ ಯಾರೆಲ್ಲ ಈಗ ಸಾವಿತ್ರಿ ಮೇಡಮ್ ಇದ್ದಾರೆ, ಅವರು 1 ಲೈನ್ ನಲ್ಲಿ ಸ್ಟಾರ್ ಡೈಮಂಡ್ ಮಾಡಿದ್ದಾರೆ. ಸ್ಟಾರ್ ಡೈಮಂಡ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ SD ಅಂತ ಹೇಳ್ತಾರೆ. ಈಗ ಅಮ್ಜಾದ್ ಇದ್ದಾರೆ, ಅವರು ಸಾವಿತ್ರಿ ಡೈಮಂಡ್ ಆದ್ರು ಅವರು ESD ಆಗಿದ್ದಾರೆ, ಅವರಿಗೆ ESD ಅಂತ ಹೇಳ್ಬೋದು. ಅಥವಾ 3 ಲೈನ್ ನಲ್ಲಿ ಈಗ ನಮ್ಮ ಪ್ರವೀಣ್ ಅವರು ಇರ್ಬೋದು, 3 ಲೈನ್ ನಲ್ಲಿ ಅವರು ಡೈಮಂಡ್ ಆಗೋಗಿದ್ದಾರೆ, ಅವ್ರು ಏನಾಗ್ತಾರೆ ಅಂದ್ರೆ SSD ಆಗ್ಬೋದು. ನೆಕ್ಸ್ಟ್ ಇನ್ನೊಂದು ಮಾಡಿದ್ರೆ ಅವರು ESSD, ಈಗ ESSD ಗೆ ಅವ್ರು ಹೋಗ್ತಾ ಇದ್ದಾರೆ. ಅಲ್ಲಿಂದ ಅಂದ್ರೆ ಅವರು 3 ಲೈನ್ ನಲ್ಲಿ ESSD ಆಗ್ತಾರೆ. ನೆಕ್ಸ್ಟ್ ಅಂದ್ರೆ DD ಅಂದ್ರೆ 4 ಲೈನ್ ನಲ್ಲಿ, ಈಗ ಅಶೋಕ್ ಅವರು ನಮ್ ಜೊತೆಗಿದ್ದಾರೆ, ಅವರು DD ಆಗಿದ್ದಾರೆ. ಮಾಲಿಂಗ್ ಕರಿವಳೆ ಅವರು ಇರ್ಬೋದು, ಅವರೆಲ್ಲ DD ಬಂದ್ಬಿಟ್ಟಿದ್ದಾರೆ. 4 ಲೈನ್ ನಲ್ಲಿ ಅವರು ಡೈಮಂಡ್ ಆಗಿದ್ದಾರೆ, 4 ಲೈನ್.
ಆಮೇಲೆ ಎಕ್ಸಿಕ್ಯೂಟಿವ್ ಡೈಮಂಡ್ ಅಂತ ಹೇಳ್ತಾರೆ, ಅದು ನಿಮ್ಗೆ 5 ಲೈನ್ ಅಲ್ಲಿ ನಿಮ್ಗೆ 5 ಲೈನ್ ಅಲ್ಲಿ ಏನಾಗ್ಬೇಕು, ಸ್ಟಾರ್ ಡೈಮಂಡ್ ಬಂದ್ರೆ ಎಕ್ಸಿಕ್ಯೂಟಿವ್ ಡಬಲ್ ಡೈಮಂಡ್ ಆಗ್ತಾರೆ. ನೆಕ್ಸ್ಟ್ 6 ಲೈನ್ ಇಟ್ಸ್ ಎ ವೆರಿ ಗುಡ್ ನಿಮ್ಗೆ ಪೊಸಿಷನ್ ಅಂತ ಹೇಳ್ಬಹುದು. 6 ಲೈನ್ ಅಲ್ಲಿ ಕ್ವಾಲಿಫೈ ಬಂತ ಅಂತ ಹೇಳಿದ್ರೆ ನಿಮ್ಗೆ ಕಂಪನಿ ಕನ್ಸಿಡರ್ಡ್ ಆಸ್ ಎ ಟ್ರಿಬಲ್ ಡೈಮಂಡ್. ನೀವು ಟ್ರಿಬಲ್ ಡೈಮಂಡ್ ಇಲ್ಲಿ ಸಾಧಾರಣ ನೀವು ಟ್ರಿಬಲ್ ಡೈಮಂಡ್ ನಿಮ್ಗೆ 6 ಲೈನ್ ಕ್ವಾಲಿಫಿಕೇಶನ್ ಇದ್ರೆ ಡೈಮಂಡ್ ಕ್ವಾಲಿಫಿಕೇಶನ್ ನಿಮ್ಮ ಇನ್ಕಮ್ ಮಿನಿಮಮ್ ನಾನು ಹೇಳೋದು 1 ಲಕ್ಷಕ್ಕೆ ಕ್ರಾಸ್ ಆಗ್ತದೆ ನೋಡಿ. ಈ ಪ್ಲೇಸ್ ಅಲ್ಲಿ ಅಂದ್ರೆ ನೀವು 6 ಜನ ಸ್ಟಾರ್ ಮಾಡಿದ್ರಿ, 6 ಜನರನ್ನ ನೀವು ಕ್ವಾಲಿಫೈ ಮಾಡಬೇಕು, 6 ಜನರನ್ನ ಕ್ವಾಲಿಫೈ ಡೈಮಂಡ್ ಮಾಡಬೇಕು, ನೀವು ಟ್ರಿಬಲ್ ಡೈಮಂಡ್ ಆಗ್ಬೇಕು, ಆವಾಗ ನಿಮ್ಮ ಇನ್ಕಮ್ ಮಿನಿಮಮ್ 1 ಲಕ್ಷ ಕ್ರಾಸ್ ಆಗಿ ಹೋಗ್ತದೆ. ಸೊ ಇದನ್ನ ಆಲ್ರೆಡಿ ಟ್ರಿಬಲ್ ಡೈಮಂಡ್ ನಮ್ಮ ತುಂಬಾ ಜನ ನಮ್ಮ ಟೀಮ್ ಅಲ್ಲಿ ಇದ್ದಾರೆ. ಸೊ ಅವರು ಕ್ರಾಸ್ ಮಾಡಿದ್ದಾರೆ ಆಲ್ರೆಡಿ. ಸೊ ಅಲ್ಲಿಂದ ನೆಕ್ಸ್ಟ್ ಹೋದ್ರೆ ಈಗ ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಟ್ರಿಬಲ್ ಡೈಮಂಡ್ 7 ಜನ ನಿಮ್ಮ ಟೀಮ್ ಅಲ್ಲಿ 7 ಜನ ನೀವು ಸ್ಟಾರ್ ಡೈಮಂಡ್ ಆದ್ರೆ ಕಂಪನಿ ನಿಮ್ಗೆ ETD ಅಂತ ಹೇಳ್ತಾರೆ. ನೆಕ್ಸ್ಟ್ ಗೋಲ್ಡ್ ಡೈಮಂಡ್ ಹೂ ಸ್ಪಾನ್ಸರ್ಡ್ 8 ಲೈನ್ ನಲ್ಲಿ ಗೋಲ್ಡ್ ಡೈಮಂಡ್ ಆಗಿರ್ತಾರೆ. ಈಗ ನಮ್ಮ ಬಿಳಿಗಿ ಅವರು ಇದ್ದಾರೆ ನಮ್ಮ ಟೀಮ್ ಅಲ್ಲಿ, ಅವ್ರು ಆಲ್ರೆಡಿ ಗೋಲ್ಡ್ ಡೈಮಂಡ್ ಆಗಿದ್ದಾರೆ. ಅಂದ್ರೆ 8 ಲೈನ್ ನಲ್ಲಿ ಸ್ಟಾರ್ ಡೈಮಂಡ್ ಆಗಿದೆ ನೋಡಿ, 8 ಲೈನ್ ಸ್ಟಾರ್ ಡೈಮಂಡ್. ಇನ್ನು ನೆಕ್ಸ್ಟ್ ನಿಮ್ಗೆ 9 ನಿಮ್ಗೆ ಎಕ್ಸಿಕ್ಯೂಟಿವ್ ಗೋಲ್ಡ್ ಡೈಮಂಡ್, 10 ಆದ್ರೆ ನೀವು ಕ್ರೌನ್ ಡೈಮಂಡ್ ಆಗ್ತೀರಿ. ಸೊ ಮುಂದೆ ನೋಡೋಣ. Fourth. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪುನಃ 9 ಲೈನ್ 10 ಲೈನ್ ಆದ್ರೆ ಕ್ರೌನ್ ಡೈಮಂಡ್. ಈಗ ಇಲ್ಲಿಂದ ನೆಕ್ಸ್ಟ್ ಪುನಃ ನಿಮ್ಗೆ ಎಕ್ಸಿಕ್ಯೂಟಿವ್ ಕ್ರೌನ್ ಡೈಮಂಡ್ ಅಂದ್ರೆ 1 ಲೈನ್ 11 ಲೈನ್ ಮೇಲೆ ಎಕ್ಸಿಕ್ಯೂಟಿವ್ ಕ್ರೌನ್ ಡೈಮಂಡ್. ನೆಕ್ಸ್ಟ್ ನಿಮ್ಗೆ ಸೀನಿಯರ್ ಕ್ರೌನ್ ಡೈಮಂಡ್. ನಮ್ಮ ಟೀಮ್ ಅಲ್ಲಿ ಆಲ್ರೆಡಿ ನೀಲೇಶ್ ಅವರು ಸೀನಿಯರ್ ಕ್ರೌನ್ ಡೈಮಂಡ್ ಹಂತವನ್ನು ತಲುಪಿದ್ದಾರೆ. ಅಂದ್ರೆ 12 ಲೈನ್ ನಲ್ಲಿ ಡೈಮಂಡ್ಸ್ ಗಳನ್ನ ಸೃಷ್ಟಿ ಮಾಡಿದ್ದಾರೆ. 12 ಲೈನ್ ನಲ್ಲಿ ಡೈಮಂಡ್ ಡೇ ಅಂಡ್ ನೈಟ್ ವರ್ಕ್ ಮಾಡ್ತಾರೆ. 12 ಲೈನ್ ಅಲ್ಲಿ ಸ್ಟಾರ್ ಡೈಮಂಡ್ ಅನ್ನ ಕ್ರಿಯೇಟ್ ಮಾಡಿ ನಮ್ಗೆ ಖುಷಿ ಆಗ್ತದೆ. ನಮ್ಮ ಟೀಮ್ ಅಲ್ಲಿ ಸೀನಿಯರ್ ಕ್ರೌನ್ ಡೈಮಂಡ್ ಆಲ್ರೆಡಿ ಹುಟ್ಟಿದ್ದಾರೆ. ಅಂದ್ರೆ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಪ್ರತಿ ಒಬ್ಬರಿಗೂ ಇದು ಸಾಧ್ಯ ಉಂಟು. ಯಾಕಂದ್ರೆ ನಮ್ಮಲ್ಲೇ ಈಗ ಆಗಿರೋದ್ರಿಂದ ಸ್ವಲ್ಪ ನೋಡ್ತಾ ಹೋಗಿ ನೋಡಿ, ಅವರೆಲ್ಲ ಬೆಳಿತಾ ಹೋಗ್ತಾರೆ, ಕ್ರೌನ್ ಅಂಬಾಸಿಡರ್ ಕರ್ನಾಟಕದಲ್ಲಿ ಆಗ್ತಾರೆ. ಸೊ ಆದ್ರಿಂದ ನೀವು ನಿಮ್ಗೂ ಸಾಧ್ಯ, ಅವ್ರನ್ನೆಲ್ಲ ಓವರ್ಟೇಕ್ ಮಾಡಿ ಹೋಗ್ಬೋದು, ಇವ್ರನ್ನೆಲ್ಲ ಓವರ್ಟೇಕ್ ಮಾಡಿ ನೀವು ಸಹ ಹೋಗ್ಲಿಕ್ಕೆ ಸಾಧ್ಯ. ಇವತ್ತು ಬಂದವರು ಕೂಡ 20 ಲೈನ್ ನಲ್ಲಿ ಕರೆಕ್ಟ್ ಆಗಿ ನೀವು IOC ತಗೊಂಡು ವರ್ಕ್ ಮಾಡಿದೆ ಆದ್ರೆ ನೀವು ಸಹ ಅಲ್ಲಿಗೆ ರೀಚ್ ಆಗ್ಲಿಕ್ಕೆ ಆಗ್ತದೆ. ಸೊ ಅದರಿಂದ ಎಕ್ಸಿಕ್ಯೂಟಿವ್ ಸೀನಿಯರ್ ಕ್ರೌನ್ ಡೈಮಂಡ್ 13 ಲೈನ್, 14 ಲೈನ್ ಡಬಲ್ ಕ್ರೌನ್ ಡೈಮಂಡ್, 14 ಲೈನ್ ಹಾಗೇನೆ ನೀವು 20 ಲೈನ್ ವರೆಗೆ ಹೋಗ್ಬೋದು. ಓಕೆ ನೋಡಿ, ಈಗ ಸ್ಟೇಟಸ್ 20 ಲೈನಿಗೆ ಬಂದ್ಬಿಡ್ತು. ಸೊ ನೆಕ್ಸ್ಟ್ ನಿಮ್ಗೆ 15 ಲೈನ್ ಬಂದ್ರೆ ಎಕ್ಸಿಕ್ಯೂಟಿವ್ ನೀವು ಏನಾಗ್ತೀರಿ, ಎಕ್ಸಿಕ್ಯೂಟಿವ್ ಡೈಮಂಡ್ ಕ್ರೌನ್ ಡೈಮಂಡ್ ಆಗ್ಬಿಡ್ತೀರಿ. ನೆಕ್ಸ್ಟ್ ನಿಮಗೆ ಕ್ರೌನ್ ಡೈಮಂಡ್ ಅಂದ್ರೆ ಟ್ರಿಪಲ್ ಕ್ರೌನ್ ಡೈಮಂಡ್ ಅಂದ್ರೆ 16 ಲೈನ್ ಅಲ್ಲಿ ಡೈಮಂಡ್ ಆಗ್ಬೇಕು. ನೆಕ್ಸ್ಟ್ 17 ಲೈನ್ ಎಕ್ಸಿಕ್ಯೂಟಿವ್ ಟ್ರಿಪಲ್ ಕ್ರೌನ್ ಡೈಮಂಡ್ 17 ಲೈನ್, ಸೊ ಗೋಲ್ಡ್ ಡೈಮಂಡ್. ಸೊ 18 ಲೈನ್ ಅಲ್ಲಿ ನಿಮ್ಗೆ ಡೈಮಂಡ್ಸ್ ಬಂದ್ಬಿಟ್ಟಿದೆ ಗೋಲ್ಡ್ ಡೈಮಂಡ್. ಸೊ ಎಕ್ಸಿಕ್ಯೂಟಿವ್ ಗೋಲ್ಡ್ ಡೈಮಂಡ್. ಸೊ 19 ಲೈನ್ ಅಲ್ಲಿ ಬಂತು, ಸೊ ಕ್ರೌನ್ ಅಂಬಾಸಿಡರ್. ರಿಯಲಿ ಗ್ರೇಟ್, ಟಾಪ್ ಮೋಸ್ಟ್ ಅಂತ 47ನೇ ಕ್ರೌನ್ ಡೈಮಂಡ್ ಆಗಿ ಕ್ರೌನ್ ಅಂಬಾಸಿಡರ್ ಆಗಿ ನಮ್ಮ ಮಹಾರಾಷ್ಟ್ರ ಪ್ರವೀಣ್ ಸಾಲುಂಕೆ ಅವರು ಆ ಸೀಟ್ ಅನ್ನು ಅಲಂಕರಿಸಿದ್ದಾರೆ. ತುಂಬಾ ಅಂದ್ರೆ ನಿಮ್ಗೆ ಇದು ಡೇ ಅಂಡ್ ನೈಟ್ ವರ್ಕ್ ಮಾಡ್ಬೇಕು. ದಟ್ಸ್ ಐ ವಿಲ್ ಟೆಲ್ ಯು 100% ಸಾಧ್ಯ ಇದೆ, ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ. ಯಂಗ್ಸ್ಟರಿಗಂತೂ ಹೇಳಿದ್ರು ಬಾರಿ ಫಾಸ್ಟ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದರಿಂದ ಪ್ರತಿಯೊಬ್ಬರು ಕ್ರೌನ್ ಅಂಬಾಸಿಡರ್ ಹಂತವನ್ನು ನೀವು ತಲುಪಬಹುದು. ಆಲ್ರೆಡಿ ಬೇಕಾದಷ್ಟು ಜನ ಇಂಡಿಯಾದಲ್ಲೇ ಆಲ್ರೆಡಿ ತಲುಪಿದ್ದಾರೆ. ಸೊ ನೀವು ಸಹ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಏನಾದ್ರೂ ನಿಮ್ಗೆ ಇಲ್ಲಿ ಕೇಳುತ್ತಿದ್ರೆ ಕೇಳಬಹುದು, ಸ್ಟೇಟಸ್ ಅಂಡ್ ಕಂಡೀಷನ್ಸ್. ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೀವಿ ನಾವು, ಹೇಗೆ ಇದು ಮಾರ್ಕೆಟಿಂಗ್ ಪ್ಲಾನ್ ವರ್ಕ್ ಆಗ್ತದೆ ಅಂತ ನೋಡೋಣ. Now, let us briefly discuss the income here in DXN. First, the retail profit is the... ಈಗ ನಾನು ನಿಮ್ಗೆ ರಿಟೇಲ್ ಪ್ರಾಫಿಟ್ ಬಗ್ಗೆ ಬರ್ತೀನಿ. ಸೊ ರಿಟೇಲ್ ಪ್ರಾಫಿಟ್ ಹೇಗೆ ನಿಮ್ಗೆ ವರ್ಕೌಟ್ ಆಗ್ತದೆ, ಒಂದ್ಸಲ ಜಾಯಿನ್ ಆದ ನಂತರ ನಿಮ್ಗೆ ರಿಟೇಲ್ ಪ್ರಾಫಿಟ್ ಹೇಗೆ ಬರ್ತದೆ ಕಂಪನೀಸ್ ನಿಮ್ಗೆ ನಾನು ಟೀ ತೋರಿಸ್ತಾ ಇದ್ದೀನಿ. ದಿಸ್ ಈಸ್ ಅವರ್ ಟೀ. ಸೊ ಇದರಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ರೇಟ್ ಎಷ್ಟು ಕೊಟ್ಟಿದ್ದಾರೆ, 430 ನಮ್ಗೆ ರೇಟ್ ಹಾಕಿದ್ರೆ ನಮ್ಗೆ ಇದು 335ಗೆ ನಿಮ್ಗೆ ಕಂಪನಿ ಕೊಡ್ತಾ ಇದೆ. ಸೊ ಇನ್ ದ ಸೆನ್ಸ್ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ 65 ಪ್ಲಸ್ 30 95 95 ರೂಪಾಯಿ ನಿಮ್ಗೆ MRP ಡಿಫ್ರೆನ್ಸ್ ಇದರಲ್ಲಿ ಸಿಕ್ಬಿಡ್ತಾರೆ. MRP 430 ರೂಪೀಸ್ ನಿಮ್ಗೆ ಮಾರ್ಬೇಕಾಗ್ತದೆ. ಸೊ ಆದ್ರಿಂದ 345 ನಿಮ್ಗೆ ಮೈನಸ್ ಮಾಡಿದ್ರೆ ದ ಡಿಫರೆನ್ಸ್ ಅಮೌಂಟ್ ಉಂಟಲ್ಲ, ಅದು ನಿಮ್ಮ ರಿಟೇಲ್ ಪ್ರಾಫಿಟ್. ಯಾಕಂದ್ರೆ ಇಲ್ಲಿ ರಿಂಗೆಟ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಇದು ಅರ್ಥ ಆಗೋದಿಲ್ಲ. ಹಾಗೆ ನಿಮ್ಗೆ ಕಮ್ಸ್ ಟು ದ ಸ್ಪಿರುಲಿನಾ, ಇಲ್ಲಿ ಸ್ಪಿರುಲಿನಾ ಎಕ್ಸಾಂಪಲ್ ಕೊಟ್ಟಿದ್ದಾರೆ.
ಸ್ಪಿರುಲಿನಾ ಇಲ್ಲಿ ಇದಕ್ಕೆ 1495 ಆಗ್ತದೆ. 1495. ಒಂದ್ಸಲ ನೀವು ಜಾಯಿನ್ ಆದಾಗ ನಿಮ್ಗೆ ಎಷ್ಟಕ್ಕೆ ಸಿಗ್ತದೆ? 1200 ರೂಪಾಯಿಗೆ ಸಿಗ್ತದೆ. ಸೊ 1295, 1495 ಮೈನಸ್ 1200, 295, ಅಪ್ರಾಕ್ಸಿಮೇಟ್ ನಿಮ್ಗೆ 300 ರುಪೀಸ್. ಮತ್ತೆ ಎಷ್ಟು ಪಿ ವಿ ಇದೆ? 500 ಪಿ ವಿ ಇದೆ. ಇದು ಎರಡೇ ಇಟ್ಕೊಂಡು ನೀವು ಎಷ್ಟು ಹಣ ಮಾಡ್ಬೋದು ಗೊತ್ತು ನಿಮ್ಗೆ. ಯಾಕಂದ್ರೆ ಎರಡಲ್ಲಿ ನಿಮ್ಗೆ 1000 ಪಿ ವಿ ಆಗೋಯ್ತಲ್ಲ. ಒಂದಂತೂ ನಿಮ್ಗೆ ಬೇಕು. ಒಂದು ತಿಂಗಳಿಗೆ ಒಂದು ಮೂವ್ಮೆಂಟ್ ಮಾಡಿದ್ರೆ ಕೋಟ್ಯಾಧೀಶ್ವರ ಆಗ್ಬೋದು. ಒಂದರ ಮೇಲೆ ನಿಮ್ಗೆ 300 ರೂಪಾಯಿ ಲಾಭ ಸಹ ಇದೆ. ಸೊ ಇದನ್ನ ಜನರಿಗೆ ಸರಿಯಾಗಿ ಸ್ಪಿರುಲಿನಾ ಬಗ್ಗೆ ತಿಳಿಸಿ ಎಷ್ಟು ಹಣ ಮಾಡ್ಬೋದು ನೋಡಿ. ಸೊ ನಿಮ್ಗೆ ಒಂದು ಉದಾಹರಣೆ ಅಷ್ಟೇ ಇದು. ಸೊ ನೀವು ಎಷ್ಟು ಬೇಕಾದ್ರೂ ನೀವು ಮಾಡಬಹುದು ರಿಟೇಲ್ ಅಲ್ಲಿ. ಸೊ ರಿಟೇಲ್ ಮಾಡೋರು ಆಲ್ರೆಡಿ ಇದ್ದಾರೆ. Difference between the customer price and distributor price. Taking DX and Spirulina as an example, when a member sells the product to a non-distributor at RM 6750, he will earn a retail profit of RM 2250. ಅದು ರಿಂಗೆಟ್ ಅಲ್ಲಿ ಇದೆ 2250 ಇಂಟು ನೀವು 20 ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಲಾಭ ಇದೆ ಅಂತ ಹೇಳಿ. ಹಾಗೆ ಸೊ ರಿಟೇಲಿಂಗ್ ಇಸ್ ದ ಬೆಸ್ಟ್. ಯಾರಿಗೆಲ್ಲ ನಿಮ್ಗೆ ಜಾಯ್ನಿಂಗ್ ಆದಾಗ ಅವರಿಗೆ ಫಾಸ್ಟ್ ಇನ್ಕಮ್ ಬೇಕು ಅಂತ ಹೇಳಿದ್ರೆ ನೀವು ಇದನ್ನ ಸರಿಯಾಗಿ ಕಂಪನಿಯ ಪ್ರೈಸ್ ಲಿಸ್ಟ್ ನಿಮ್ಗೆ ಸಿಗ್ತದೆ. ಯಾರಿಗೆ ಕಂಪನಿ ಪ್ರೈಸ್ ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಸ್ಪಾನ್ಸರ್ ಅಪ್ಲೈನ್ ಹತ್ರ ಕೇಳಿ. ಅವರು ನಿಮ್ಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕಂಪನಿಯವ್ರ ಹತ್ರ ಕೇಳಿ. ಕಂಪನಿಯವರು ನಿಮ್ಗೆ ಡಿಸ್ಟ್ರಿಬ್ಯೂಟರ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ 9448121291 ಗೆ ಕಾಂಟ್ಯಾಕ್ಟ್ ಮಾಡಿ. ಐ ವಿಲ್ ಸೆಂಡ್ ಯು. ಸೊ ನಮ್ಮ ಇಂಟೆನ್ಷನ್ ನೀವು ಬೆಳೆಯುವುದಾಗಿರ್ತದೆ. ನೀವು ಯಾರೆಲ್ಲ ಹೊಸಬರು ಜಾಯ್ನ್ ಆಗ್ತಾರೆ ಕೂಡಲೇ ಅವರಿಗೆ ಹಣ ಬೇಕು ಅಂತ ಹೇಳಿದ್ರೆ ನೀವು ರಿಟೇಲ್ ಅನ್ನ ಕಲ್ಸಿಕೊಡಿ ಅವರಿಗೆ. ಈಗ ತಿಂಗಳಿಗೆ ನನ್ಗೊಂದು 5000 ಬೇಕು, ಇಮ್ಮಿಡಿಯೇಟ್ ಅವರಿಗೆ ಹೇಳಿ ನಿಮ್ಗೆ ಸ್ಪಿರುಲಿನಾ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನಿಮ್ಗೆ ಒಂದು 15 ಸ್ಪಿರುಲಿನಾ ಮಾಡಿ ಅಂತ ಹೇಳಿ. 15 ಸ್ಪಿರುಲಿನಾ ಮಾಡಿದ್ರೆ 5000 ರೂಪಾಯಿ ಲಾಭ ಆಗ್ಬಿಡ್ತದೆ. ಯಾಕೆಂದ್ರೆ ಒಂದು ಸ್ಪಿರುಲಿನಾ ಮೇಲೆ 300 ರೂಪಾಯಿ ಅಂದ್ರೆ 15 45 4500 ರೂಪಾಯಿ ಸಿಕ್ಬಿಡ್ತದೆ ಅವ್ರಿಗೆ. ಸೊ 20 ಸ್ಪಿರುಲಿನಾ ಮಾಡ್ಲಿಕ್ಕೆ ಹೇಳಿ ಅವ್ರಿಗೆ 6000 ರೂಪಾಯಿ ಸಿಕ್ಬಿಡ್ತದೆ. ನೀವು ಇದನ್ನ ಹೇಳ್ಬೇಕು ಅವರಿಗೆ, ಇದನ್ನ ಕಲ್ಸಿಕೊಡ್ಬೇಕು. ಸ್ಪಿರುಲಿನಾ ಪ್ರೆಸೆಂಟ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ಬೇಕು ಅವ್ರಿಗೆ. ಸ್ಪಿರುಲಿನಾ ಬೆನಿಫಿಟ್ ಅಂತ ಹೇಳ್ಬೇಕು. ಅನಿಮಿಕ್ ಮತ್ತೆ ಮಾಲ್ನ್ಯೂಟ್ರಿಷನ್ ಬಗ್ಗೆ ಹೇಳಿ ಅವರಿಗೆ. ರಕ್ತಹೀನತೆ ಬಗ್ಗೆ ಹೇಳಿ. ಅಶೋಕ್ ನಿನ್ನೆ ಹೇಳ್ತಾ ಇದ್ರು ಕರ್ನಾಟಕ ಇಸ್ ದ ನಂಬರ್ 1 ಯಾವ್ದ್ರಲ್ಲಿ? ರಕ್ತಹೀನತೆಯಲ್ಲಿ, ಅಪೌಷ್ಟಿಕತೆಯಲ್ಲಿ. ಮೊಟ್ಟೆ ಕೊಡ್ಬೇಕು ಅಂತ ಏನೋ ಜಗಳ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ನವ್ರು. ಸೊ ನೀವು ಅದ್ರ ಬಗ್ಗೆ ಸ್ಪಿರುಲಿನಾ ಕೊಡ್ಬೋದು ಅಂತ ನೀವು ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡ್ಬೋದು. ಸೊ ನಾನು ಹೇಳುದು ಅಷ್ಟೇನೆ. ಸೊ ಅದರಿಂದ ರಿಟೈಲಿಂಗ್ ಇಸ್ ದ ಬೇಸ್. ಯಾರೆಲ್ಲ ಇದಕ್ಕೆ ಇಮಿಡಿಯೇಟ್ ಹಣ ಮಾಡ್ಲಿಕ್ಕೆ ಬರ್ತಾರೆ ನೀವು ರಿಟೈಲ್ ಬಗ್ಗೆ ಮಾತಾಡಿ. ಆವಾಗ ನೋಡಿ ಅವರು ಒಳ್ಳೆ ಹಣ ಮಾಡ್ತಾರೆ, ನಿಮ್ ಜೊತೆಗೆ ಉಳಿತಾರೆ. ಅವರಿಗೆ ಪ್ರತಿ ತಿಂಗಳು ಬೋನಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಅವ್ರು ಸೇವಿಂಗ್ಸ್ ಮಾಡ್ಕೋಬಹುದು. ಸೊ ಆದ್ರಿಂದ ಇಲ್ಲಿ ನಿಮ್ಗೆ ಮಾರ್ಕೆಟಿಂಗ್ ಪ್ಲಾನ್ ಆಲ್ರೆಡಿ ಕೊಟ್ಟಿದ್ದಾರೆ. 1000 ಪಿ ವಿ, ನೀವು 1000 ಪಿ ವಿ ಮಾಡಿದ್ರಿ. ಸೊ ಒಟ್ಟಿಗೆ ನಿಮ್ಗೆ 2000 ಪಿ ವಿ ಆಗ್ತದೆ. ಸೊ ಇನ್ನು ಕೆಳಗಡೆ ಇಬ್ಬರು ಜಾಯಿನ್ ಆಗಿ ಅವ್ರು 1000 ಪಿ ವಿ ಮಾಡ್ತಾರೆ. ನಿಮ್ದು 3000 ಪಿ ವಿ ಆಗ್ತದೆ. ಸೊ ಅದರಿಂದ 9% ನೀವು ಹೋಗ್ತೀರಿ. ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ 6% ಕೊಡಿದ್ರೆ ಎಲ್ಲದಕ್ಕೂ ಒಂದೊಂದು 0 ಆಡ್ ಮಾಡ್ಕೊಳ್ಳಿ. ಸೊ 1000 ಪಿ ವಿ 6%, 3000 9%. ನೀವು ಅದೇ ತರ 10,000 11%, 20,000 15%, 32,500 18%, 45,000 ಪಿ ವಿ ಆದ್ರೆ ನೀವು 21% ಗೆ ಬಂದ್ಬಿಡ್ತೀರಿ. ದಿಸ್ ಇಸ್ ದ ಥಿಂಗ್. ಸೊ ನೀವು ಆಟೋಮೆಟಿಕಲಿ 45,000 ದಾಟಿದ ಕೂಡಲೇ ನೀವು ಏನಾಗ್ತೀರಿ? ನೀವು ಸ್ಟಾರ್ ಏಜೆಂಟ್ ಆಗ್ತೀರಿ. As mentioned in the definition of terms, all of the products have corresponding point value PV, which will be used for the qualification and status, and likewise has an equivalent sales value SV, which will be used for the calculation of bonuses and incentives. Let us say, on the first month, you have 100 PV. You will have 6% bonus percentage from the SV. Then on the second month you have another 100 PV, and also recruited a member with 100 PV. You will have 200 PV added to the 100 PV from the first month, giving you a total of 300 PV, and you will have an equivalent of 9% bonus percentage. As you accumulate your points in the succeeding months, you will have corresponding ನೋಡಿ, ಪ್ರತಿ ಒಂದು ಪಿ ವಿ ಮಾಡಿದ್ರೆ ಹೇಗೆ ಅಕ್ಯುಮುಲೇಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಅವರು ಮೇಲಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅವರು ಡೌನ್ ಲೈನ್ ವರ್ಕ್ ಮಾಡ್ತಾ ಇದ್ದಾರೆ, ಅವರು ಟಾಪ್ ಗೆ ಹೋಗ್ತಾ ಇದ್ದಾರೆ. ಫೈನಲಿ ಹಿ ವಿಲ್ ರೀಚ್ ಸ್ಟಾರ್ ಏಜೆಂಟ್. ಈಸಿಲಿ ನಿಮ್ಗೆ ರೈಟ್ ಪರ್ಸನ್ ನಿಮ್ಗೆ ಸಿಗ್ಬೇಕು. ರೈಟ್ ಪರ್ಸನ್ ಸಿಗುದಿಲ್ಲ, ನೀವು ಹುಡುಕಿ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಬೇಕು 1 by 1. ಅವಾಗ ಸಾಧ್ಯ. bonus percentage of up to 21% when you reach 4,500 PV and above. Now let us look into network-based income. Let's say you have already reached the bonus percentage of 21%.
then your recruit A has a bonus percentage of 15%. The difference of 6% is your overriding bonus from your group A. ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ, ನಿಮ್ಗೆ ಈಗ ಬೋನಸ್ ಸ್ಟಾರ್ಟ್ ಆಗ್ತಾ ಇದೆ. ನೀವು ಈಗ ಫಸ್ಟ್ ಗೆ ಸ್ಟಾರ್ಟ್ ಮಾಡ್ರಿ 1000 PV 1000 ಆಡ್ಲಿಕ್ಕೆ. ಈಗ ನಿಮ್ಮ ಕೆಳಗಡೆಯವರು, ಈಗ ಒಂದು ಲೇಡಿಯನ್ನ ನೀವು ಅಪಾಯಿಂಟ್ಮೆಂಟ್ ಮಾಡಿದ್ರಿ. ಈಗ ಫಾರ್ ಎಕ್ಸಾಂಪಲ್ ಶೈಲಾ ಶೆಟ್ಟಿ ಅಂತ ಇಟ್ಕೊಳ್ಳಿ. ಶೈಲಾ ಶೆಟ್ಟಿ ಕೆಳಗಡೆ ಅಪಾಯಿಂಟ್ ಮಾಡಿದ್ದಾರೆ, ವರ್ಷವನ್ನ ಅಪಾಯಿಂಟ್ಮೆಂಟ್ ಮಾಡಿದರೆ. ಅವರ ಕೆಳಗೆ ಇನ್ನೊಬ್ರು ಪಾಂಡೆ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಅವರ ಕೆಳಗೆ ಇನ್ನೊಬ್ರು ಉಂಬ್ರಾಣಿ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಈ 3 ಜನ ಇದ್ದಾರೆ. ಅವರೆಲ್ಲರೂ ನೋಡಿ ಟೋಟಲಿ ಅವರು 6% 9% ಸೇರಿ ಅವ್ರು 15% ಹೋಗಿದಿರಿ. ಸೊ ನೀವಿದ್ದೀರಿ 21% ಅಲ್ಲಿ. ಆ ಡಿಫರೆನ್ಸ್ 21 ಮೈನಸ್ 15 ನಿಮ್ಗೆ 6% ಡಿಫರೆನ್ಸ್ ನಿಮ್ಗೆ ಸಿಗ್ತದೆ. ಸೊ ದಿಸ್ ಇಸ್ ದ ಥಿಂಗ್. ಇದನ್ನ ನೀವು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ನಿಮ್ಗೆ ಯಾವ ರೀತಿ ನಿಮ್ಗೆ ನೆಟ್ವರ್ಕ್ ಅಲ್ಲಿ ಪರ್ಸನಲ್ ಗ್ರೂಪ್ ಅಂದ್ರೆ ನಿಮ್ಗೆ ಓವರ್ ರೈಡಿಂಗ್ ಗ್ರೂಪ್ ಬೋನಸ್ ಯಾವ ರೀತಿ ಸಿಗ್ತದೆ ಅಂತ ಗೊತ್ತಾಗ್ತದೆ. ನಿಮ್ಗೆ ಕೆಳಗಡೆಯಿಂದ ಮೈನಸ್ ಆಗಿ ಉಳಿದದ್ದು ನಿಮ್ಗೆ ಬರ್ತಾ ಹೋಗ್ತಾ ಇರ್ತದೆ. Same with your recruit B. When group B has a percentage of 6. ಈಗ ನೋಡಿ, ಈಗ ಇದಾಯ್ತು. ಇನ್ನೊಬ್ಬರನ್ನ ಮಾಡ್ಬಿಡಿ ಗ್ರೂಪ್. ಈಗ ನಿಮ್ಗೆ ಗ್ರೂಪ್ ಅಲ್ಲಿ ನಿಮ್ಗೆ ಈಗ ಶೈಲಾ ಶೆಟ್ಟಿ ಲೈನ್ ಅಲ್ಲೂ ನಿಮ್ಗೆ ಬೆನಿಫಿಟ್ ಹೇಗಾಗ್ತದೆ ನೋಡಿ. ಈಗ ನಿಮ್ಗೆ ಹೊಸ ಲೈನ್ ಹಾಕಿದ್ರಿ. ಹೊಸ ಲೈನ್ ಅಲ್ಲಿ ನೀವು ಹಾಕಿದಾಗ ಅವರು 6% ಅಲ್ಲಿ ಇದ್ದಾರೆ. ಬಟ್ ನಿಮ್ಗೆ ಏನಾಯ್ತು, ನಿಮ್ದು ಅಕ್ಯುಮುಲೇಟ್ ಆಗಿ ನೀವು 21% ಹೋಗಿ ಆಗಿದೆ. ನಿಮ್ಗೆ ಡಿಫರೆನ್ಸ್ ಈಗ ಜಾಸ್ತಿ ಆಯ್ತು. 21 ಮೈನಸ್ 6 ಎಷ್ಟು ನಿಮ್ಗೆ 15% ಡಿಫರೆನ್ಸ್ ಸಿಕ್ಬಿಡ್ತಾರೆ. ಅವ್ರೇನಾದ್ರೂ ಅವರ ಗ್ರೂಪ್ ಅಲ್ಲಿ 10,000 PV ಮಾಡಿದ್ರೆ ಅವರಿಗೆ ಎಷ್ಟು ಹೋಗ್ತದೆ? ಅವರಿಗೆ ನಿಮ್ಗೆ 12% ಹೋಗ್ಬಿಡುತ್ತೆ. ನಿಮ್ಗೆ ಎಷ್ಟು ಡಿಫರೆನ್ಸ್ ನಿಮ್ಗೆ ಇದೆಯಲ್ಲ ಅದು ನಿಮ್ಗೆ ಬಂದ್ಬಿಡ್ತದೆ. ಸೊ ಹಾಗಾಗಿ 21 ಮೈನಸ್ 6 ನಿಮ್ಗೆ 15% ನಿಮ್ಗೆ ಸಿಗ್ತದೆ. ಸೊ ಅದರಿಂದ ಸ್ಪೆಷಾಲಿಟಿ ನೀವು ಡಿಫರೆನ್ಸ್ ಇನ್ಕಮ್ ನಿಮ್ಗೆ ಸಿಗ್ತಾ ಆಗ್ತದೆ. ನೀವು ಕ್ವಾಲಿಫಿಕೇಶನ್ ಆದ ನಂತರ ನೀವು ಫ್ರಂಟ್ ಲೈನ್ ಜಾಸ್ತಿ ಆದಾಗ ನಿಮ್ಮ ಇನ್ಕಮ್ ರೈಸ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಅದೇ ಈಗ ನಿಮ್ಗೆ ತೋರ್ತಾ ಇರೋದು. ಇನ್ನು ನೋಡಿ ನಿಮ್ಗೆ ಹೇಗೆ ಇನ್ಕಮ್ ರೈಸ್ ಮಾಡ್ಕೋಬಹುದು. 6%. The difference of 15% is your overriding bonus from your group B. So do take note that the more recruits you have, the more overriding bonus you will get. ನೀವು ಜಾಸ್ತಿ ಮಾಡ್ತಾ ಹೋದಾಗ ಜಾಸ್ತಿ Now, ನಿಮ್ಗೆ if ಇನ್ಕಮ್ the ರೈಸ್ ಆಗ್ತಾ SA maintains 100 PPV and 300 PGPV, you will become a QSA and shall be entitled for the Star Group bonus, which is 25% up to 37%, depending on the required number of QSA lines and the PGPV produced. Now, let's discuss. ನೋಡಿ, ಈಗ ನಿಮ್ಮ ಕೆಳಗಡೆ ಹೇಗೆ ನಿಮ್ಗೆ ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ ಅಂತ. ನಿಮ್ಮ ಕೆಳಗಡೆ ಒಂದು ಸ್ಟಾರ್ ಏಜೆಂಟ್ ಬಂದ್ಬಿಟ್ರು ಆಲ್ರೆಡಿ. ಸೊ ನಿಮ್ಗೆ 2% ಜಾಸ್ತಿ ಆಯ್ತು. 25 27 ಆಯ್ತು. ಇನ್ನೊಬ್ರು ಬಂದ್ರು ಆಲ್ರೆಡಿ. ಸೊ 29. ಇನ್ನೊಬ್ರು ಸ್ಟಾರ್ ಏಜೆಂಟ್ ಬಂದ್ಬಿಟ್ರು. ಅವಾಗ ನೀವು ಸ್ಟಾರ್ ರೂಬಿ. ನಿಮ್ಗೆ ಇಲ್ಲಿ ಪಿಕ್ಚರೈಸ್ ಇರೋದ್ರಿಂದ ನೀವು ಕರೆಕ್ಟ್ ಆಗಿ ಗ್ರಾಸ್ ಮಾಡ್ಲಿಕ್ಕೆ ಆಗ್ತದೆ. ಹೊಸಬರಿಗೆ ನಾನು ಹೇಳುದು ಅದಕ್ಕೋಸ್ಕರ ಈ ಸ್ಲೈಡ್ ತುಂಬಾ ಇಂಪಾರ್ಟೆಂಟ್ ಇದೆ. ನೀವು 25ರಿಂದ ಈಗ 31%ಗೆ ಹೋಗ್ಬಿಡ್ತೀರಿ. ಸೊ 31 ಬಂದ್ರೆ ಸ್ಟಾರ್ ರೂಬಿ ಆಗ್ತೀರಿ. ಕಂಪನಿಯಿಂದ ನಿಮ್ಗೆ ಒಂದು ರೆಕಗ್ನಿಷನ್ ಲೆಟರ್ ಬರ್ತದೆ. ನಿಮ್ಗೆ ಪಿನ್ನು ಕೊಡ್ತಾರೆ. ಈಗ ಇವಾಗ್ಲೇ ನಿಮ್ಗೆ ನೀವು ನೆಕ್ಸ್ಟ್ ಸ್ಟೇಜ್ ಉಂಟಲ್ಲ 12,500 ತಗೊಳ್ಳೋದು ನೋಡ್ಬೇಕು. ಇಲ್ಲಿ 12,500 ಕಂಪನಿ ನಿಮ್ಗೆ ಆಲ್ರೆಡಿ ನಿಮ್ಮ ಹೆಸರಲ್ಲಿ ಬರ್ದಿಟ್ಟಿದೆ. ನೀವು ಜಾಯಿನ್ ಆದ್ರ ಕೂಡಲೇ 12,500 ನಿಮ್ಮ ಹೆಸರಲ್ಲಿ ಇರ್ತದೆ. ನೀವು ಯಾವಾಗ ತಗೊಳ್ತೀರಿ? ಈ 3 ಜನ ಇದಾರೆ ನೋಡಿ. ಈಗ ಆಲ್ರೆಡಿ ಸ್ಟಾರ್ 45,000 ಮಾಡಿದ್ದಾರೆ. ಇವ್ರು 60,000 PV ಅಕ್ಯುಮುಲೇಟ್ ಆಗ್ತದೆ. ನಿಮ್ಗೆ 12,500 ಚೆಕ್ ಬಂದ್ಬಿಡ್ತದೆ. How to become a Star Ruby SR. The SR is the one who sponsors the 3 first generations of SA. To become a Star Diamond SD, you need to sponsor 6 first generation Star Agents. ಇಲ್ಲಿ ಡೈಮಂಡ್ ಇದ್ದವರು ಸರಿಯಾಗಿ ಕೇಳ್ಕೊಳ್ಳಿ. ನೀವು ಯಾಕೆ ಕ್ವಾಲಿಫಿಕೇಶನ್ ಆದ್ರೆ ನಿಮ್ಗೆ ಹಣ ಯಾಕೆ ಬರ್ತದೆ ಅಂತ. ಸೊ ಹಾಗಾಗಿ ಇರೋದ್ರಿಂದ ನಿಮ್ ಕ್ವಾಲಿಫಿಕೇಶನ್ ಆಗಿಲ್ಲ, ಯು ವಿಲ್ ಲೂಸ್ ದ ಕ್ವಾಲಿಫಿಕೇಶನ್. ಅವಾಗ ನಿಮ್ಗೆ ತುಂಬಾ ಲಾಸ್ ಆಗ್ತದೆ. ಏನು PV ಇದೆ ಅದು ಮೇಲಿನ ಲೈನ್ಗೆ ಹೋಗ್ಬಿಡ್ತದೆ. ಸೊ ಆದ್ರಿಂದ ನಿಮ್ಗೆ ಹಣ ಬರ್ಬೇಕಂದ್ರೆ ನೀವು ಕ್ವಾಲಿಫಿಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. For the 37% Star Group bonus. Let's go to development ಗೊತ್ತಾಯ್ತು. bonus. ಅದರಿಂದ 6 ಲೈನ್ ನಲ್ಲಿ ಇನ್ ಡೀಟೇಲ್ ನಿಮ್ಗೆ ಹೇಳೋದಂದ್ರೆ 6 ಲೈನ್ ನಲ್ಲಿ 4 ಲೈನ್ ಕ್ವಾಲಿಫಿಕೇಶನ್ 25,000 ಆರ್ ಟೋಟಲ್ ಗ್ರೂಪ್ ಬೋನಸ್ ನಿಮ್ಗೆ ಗ್ರೂಪ್ PV 50,000 ಕ್ರಾಸ್ ಆದ್ರೆ ಆಟೋಮ್ಯಾಟಿಕ್ ನಿಮ್ಗೆ 37% ನಿಮ್ಗೆ ಅಲ್ಲಿ ಡೈಮಂಡ್ ಲೆವೆಲ್ ಬೋನಸ್ ಅನ್ನ ನೀವು ತಗೋಬಹುದು. ಅದಲ್ಲದೆ ನೆಕ್ಸ್ಟ್ ನಿಮ್ಗೆ ಬೆನಿಫಿಟ್ಸ್ ಆಗಿ ನಿಮ್ಗೆ ಕಾಣ್ತದೆ. ಈಗ ನಿಮ್ಗೆ ಇಲ್ಲಿ ಬಂದ್ರೆ ಇದು 8th ವಂಡರ್. ಯಾವ್ದು 8th ವಂಡರ್ ಅಂದ್ರೆ ರಾಯಲ್ಟಿ ಇನ್ಕಮ್ ಸ್ಟಾರ್ಟ್ ಆಯ್ತು ನಿಮ್ಗೆ. ಡೆವಲಪಿಂಗ್ ಸ್ಟಾರ್ ಅಚೀವರ್ಸ್. ಆಲ್ರೆಡಿ ಸ್ಟಾರ್ ಅಚೀವರ್ಸ್ ನಿಮ್ ಟೀಮ್ ಅಲ್ಲಿ ಇದ್ದಾರೆ.
ಫಸ್ಟ್ ಲೈನ್ ಅಲ್ಲಿ ಈಗ ಸೆಕೆಂಡ್ ಲೈನ್, ಥರ್ಡ್ ಲೈನ್, ಫೋರ್ತ್ ಲೈನ್, ಸಿಕ್ಸ್ ಲೈನ್ ಇಲ್ಲಿ ಕೊಟ್ಟಿದ್ದಾರೆ, ಲೆವೆಲ್ ಅಂತ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಫೋರ್ತ್ ಲೆವೆಲ್ ಅಂಡ್ ಫಿಫ್ತ್ ಲೆವೆಲ್. ಹೇಗೆ ಟೋಟಲ್ ಮಾಡಿ ನೋಡಿ 15% ಇರ್ತದೆ. ನಿಮ್ಗೆ ಅವರ ಪರಿಚಯನೇ ಇರುವುದಿಲ್ಲ, ಯಾರಂತಾನೆ ಗೊತ್ತಿರುವುದಿಲ್ಲ, ನಿಮ್ಗೆ ಅವರಿಂದ ನಿಮ್ಗೆ ಬೋನಸ್ ಬರ್ತದೆ. ಅದೇ ನಿಮ್ಗೆ ಅದಕ್ಕೇನ್ ಮಾಡ್ಬೇಕು, ನೀವು 3000 PV ಐದರ್ ನೀವು ಪರ್ಸನಲ್ ಆಗಿ 3000 ಮಾಡ್ತಾ ಹೋಗಿ, ನಿಮ್ಗೆ ಎಲ್ಲಾ ಬೋನಸ್, ನಿಮ್ಗೆ ಹೆಡೇಕೆ ಇಲ್ಲ, ಯಾವ ತಲೆನೋವು ಇಲ್ಲದೆ ನಿಮ್ಗೆ ಬೋನಸ್ ಮಾಡ್ತದೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಕಷ್ಟ ಆಯ್ತು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ 1000 PV ಅನ್ನು ಮಾಡಿ 2000 PV ಅನ್ನ ಹೊಸ ಲೈನ್ ಇಂದ ಮಾಡ್ಬೇಕು. ತಿಳ್ಕೊಬೇಡಿ, 2000 PV ಹೊಸ ಲೈನ್ ಇಂದ ಮಾಡ್ಬಿಟ್ರು ಕೂಡ ನೀವು ಕ್ವಾಲಿಫಿಕೇಶನ್ ಆಗ್ತೀರಿ. ಈ ಅಷ್ಟು 15% ಅನ್ನ ನೀವು ಪಡಿಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ತದೆ. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನೀವು ಕ್ವಾಲಿಫಿಕೇಶನ್ 3000 PV ಅನ್ನ ಫಸ್ಟ್ ಡೇನೆ ಮಾಡ್ಬಿಡಿ. ಯಾಕಂದ್ರೆ ನಿಮ್ಗೆ 100% ಬೋನಸ್ ಬರೋದು ಖಾತ್ರಿ ಆಯ್ತು. Is bonus percentage up to 15%. This is the royalty given when you develop Star Achievers. To qualify for the development bonus, you must be a QSA, or one who maintains 100 PPV and 300 PGPV. The development bonus is computed based on the level. Here leveling is the arrangement based on the qualification of your QSA, regardless of generation, and then it will be compressed. ಈಗ ನಿಮ್ಗೆ ಅದು ಒಂದು ಲೈನ್ ನಲ್ಲಿ ಆಯ್ತು 15%. ಈಗ ನಿಮ್ಗೆ 6 ಲೈನ್ ಅಲ್ಲಿ ಇದೆಯಲ್ಲ, ಒಂದ್ ಲೈನ್ ಅಲ್ಲಿ 15%, 2 ಲೈನ್ ಅಲ್ಲಿ ಪುನಃ 15% ಸಿಗ್ತದೆ. 15 30 ಆಯ್ತು. 3ನೇ ಲೈನ್ ಅಲ್ಲಿ ಸಿಗ್ತದೆ, 4ನೇ ಲೈನ್ ಅಲ್ಲಿ ಸಿಗ್ತದೆ, 5ನೇ ಲೈನ್ ಅಲ್ಲಿ ಸಿಗ್ತದೆ, 6ನೇ ಲೈನ್ ಅಲ್ಲಿ ಸಿಗ್ತದೆ. 6ಕ್ಕೆ ನಿಲ್ಲಿಲ್ಲ ಅಂದ್ರೆ ನೀವು ಎಷ್ಟು ಲೈನ್ ಹಾಕ್ತೀರಿ ಅಷ್ಟು ಲೈನ್ ಅಲ್ಲಿ 15% ಸಿಗ್ತದೆ ನೋಡಿ. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಲೈನ್ ಅಲ್ಲಿ ಪ್ರತಿ ತಿಂಗಳು ಅವರು 15% ಕ್ವಾಲಿಫಿಕೇಶನ್, 5%, 4%, 3%, 2%, 1% ಕೊಡ್ಲೇಬೇಕು. ಸ್ವಲ್ಪ ನೀವು ಇಮ್ಯಾಜಿನ್ ಮಾಡಿ ನೀವು ಎಷ್ಟು ಹಾಕ್ಬೋದು ಅಂತ. ನೀವೇನಾದ್ರೂ ಎಕ್ಸ್ಟ್ರಾ ಅದಕ್ಕೆ ಬೆನಿಫಿಟ್ ಏನು ಟೈಮ್ ಹಾಕ್ಬೇಕಷ್ಟೇ. ಇದ್ರಲ್ಲಿ ನೀವು ಓನ್ಲಿ ಯು ಹ್ಯಾವ್ ಟು ಇನ್ವೆಸ್ಟ್ ಯುವರ್ ಗೋಲ್ಡನ್ ಟೈಮ್. ನಿಮ್ಗೆ ಗೋಲ್ಡನ್ ಹಣ ಬಂದ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. The leadership bonus, which is also up to 15%. ಈಗ ಇನ್ನೊಂದು ನಿಮ್ಗೆ, ಈಗ ಅದು ಅನ್ಲಿಮಿಟೆಡ್ ಇನ್ಕಮ್ ಬಂದ್ರೆ ಇದು ನೀವು ಎಷ್ಟು ಬರ್ತದಂತ ಹೇಳಿಕ್ ಆಗೋದು, ಅಷ್ಟು ಇನ್ಕಮ್ ಅನ್ನ ಪಡಿಬಹುದು. ಇಲ್ಲೂ ಸಹ ನಿಮ್ಗೆ ಕೊಟ್ಟಿದ್ದಾರೆ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಫೋರ್ತ್ ಜನರೇಷನ್, ಫಿಫ್ತ್ ಜನರೇಷನ್, ಸಿಕ್ಸ್ತ್ ಜನರೇಷನ್, ಸೆವೆಂತ್ ಜನರೇಷನ್. ನೀವು ಕಂಪ್ರೆಷನ್ ಟು ದ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್, ಫೋರ್ತ್, 10th, 100,000 ಯಾರು ನಿಮ್ಗೆ ಕಟ್ ಆಫ್ ಇಲ್ಲ ಅಂದ್ರೆ 1000 ಜನರೇಷನ್ ಸಹ ನಿಮ್ಗೆ ಅಕ್ಯುಮುಲೇಟ್ ಆಗಿ ಬರ್ತದೆ ನೋಡಿ. ತುಂಬಾ ಜನ ಡೈಮಂಡ್ ಅವರಿಗೆ ಇದು ಇನ್ನು ಅರ್ಥನೇ ಆಗ್ಲಿಲ್ಲ, ಹೇಗೆ ಬರ್ತದಂತಾನೆ ಗೊತ್ತಿಲ್ಲ. ಸೊ ಇನ್ನು ಕ್ಯಾಲ್ಕುಲೇಷನ್ ಹಾಕ್ತಾನೆ ಇದ್ದಾರೆ. ಕಂಪ್ರೆಷನ್ ವರ್ಕ್ಸ್ ಆನ್ ಲೀಡರ್ಶಿಪ್ ಬೋನಸ್, ಕಂಪ್ರೆಷನ್ ಆಗ್ತದೆ. ಈವನ್ 100ನೇ ಜನರೇಷನ್ ನಿಮ್ಗೆ ಅಲ್ಲಿ ಕಟ್ ಆಫ್ ಇಲ್ಲ ಅಂದ್ರೆ ಅಷ್ಟು ಬಂದ್ಬಿಡ್ತದೆ ನೋಡಿ, ನಿಮ್ಗೆನೆ ಬಂದ್ಬಿಡ್ತದೆ. ಸೊ ವಂಡರ್. ಇದನ್ನ ಸರಿಯಾಗಿ ಅರ್ಥ ಮಾಡಿದ್ರೆ ಯಾರು DXN ಬಿಟ್ಟು ಹೋಗೋ ಚಾನ್ಸೇ ಇಲ್ಲ. DXN ಅಲ್ಲಿ ಇದು ದಟ್ ಈಸ್ ಕಾಲ್ಡ್ ಕ್ವಾಲಿಫೈಡ್ ಸ್ಟಾರ್ ಡೈಮಂಡ್ ಗ್ರೂಪ್. ಕ್ವಾಲಿಟಿ ಫಾರ್ 37%, 37% ನಾವು ಇಟ್ಕೊಂಡು ನಿಮ್ಮ ಡೈಮಂಡ್, ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್ ಹಾಗೆ ನೋಡ್ತಾ ಹೋಗಿ ನೀವು ಹೇಗೆ ಬೆಳವಣಿಗೆ ಆಗ್ತೀರಿ ನೋಡಿ. ಅಷ್ಟು ದೊಡ್ಡದಾಗಿ ನೀವು ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಇದರಲ್ಲಿ. ಸೊ ಇಟ್ ಇಸ್ ಪಾಸಿಬಲ್, ನೀವು ಕೂಡ ಮಾಡ್ಬೋದು. ಪ್ರತಿಯೊಬ್ರು, ನಾನು ಅವ್ರು ಇವ್ರು ಅಂತಲ್ಲ, ಪ್ರತಿಯೊಬ್ರು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ದಟ್ ಈಸ್ ಕಾಲ್ಡ್ ಡೈಮಂಡ್ ಟು ಡೈಮಂಡ್ ಬೋನಸ್, ದಟ್ ಈಸ್ ಕಾಲ್ಡ್ ಲೀಡರ್ಶಿಪ್ ಬೋನಸ್. ನಿಮ್ಗೆ ಹ್ಯೂಜ್ ಇದೆ, ಸಮುದ್ರ ಇದ್ದಾಗ ಎಷ್ಟು ಬೇಕಾದ್ರೆ ತಗೋಬಹುದು ನೋಡಿ. ಹಾಗಾಗಿ 1 by 1 ವಿಲ್ ಸಿ. Is given when you develop Star Diamond leaders in your group. To qualify for the leadership bonus, you must be a qualified Star Diamond group, or one who qualifies for the 37% Star Group bonus. The leadership bonus shall also be computed based on the levels, or based on your QSD, regardless of generation, and will also be compressed. Developing diamond leaders in your group is maximizing the leadership bonus of 5% from first level diamonds. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದನ್ನ ನೀವು ಫೋಟೋ ತೆಗೆದು ಇಟ್ಕೊಳ್ಳಿ. ನೀವು ತಿಂಗಳಿಗೆ 1 ಲಕ್ಷ ಬೇಕು, 2 ಲಕ್ಷ ಬೇಕು, 10 ಲಕ್ಷ ಬೇಕು, ತಿಂಗಳಿಗೆ 50 ಲಕ್ಷ ಬೇಕು, 1 ಕೋಟಿ ಮಾಡಬೇಕು, ಇಲ್ಲೇ ಆಗುದು. ದಿಸ್ ಇಸ್ ದ ಥಿಂಗ್. ಸೊ ಲೀಡರ್ಶಿಪ್ ಬೋನಸ್, ಡೆವಲಪ್ಮೆಂಟ್ ಬೋನಸ್, ಲೀಡರ್ಸ್ ಇನ್ ಯೋರ್ ಗ್ರೂಪ್ 5% ಫ್ರಮ್ ಫಸ್ಟ್ ಲೆವೆಲ್. ಎಷ್ಟೇ ಲೆವೆಲ್ ಹಾಕಿ, ಈಗ ನಮ್ಮ ಅಶೋಕ್ ಅವರು ಇದ್ದಾರೆ, 10 lakhs PV ಮಾಡಿದ್ರು, ನಮ್ಮ ಫಸ್ಟ್ ಲೆವೆಲ್ 50,000 ರೂಪಾಯಿ ನಮ್ಮ ಅಕೌಂಟಿಗೆ ಬಂದ್ಬಿಡ್ತು. ಅದೇ ಇನ್ನೊಬ್ರು ಐನಾಪುರ್ ಅವ್ರು ಇರ್ಬೋದು, ಅವ್ರು ಮಾಡಿದ್ರು ಒಂದು 10 ಲಕ್ಷ PV, ಅಲ್ಲಿಂದ 50,000 ಬಂತು. ಎಷ್ಟು ಲೆವೆಲ್, ಫಸ್ಟ್ ಲೆವೆಲ್ ಅಲ್ಲಿ ನಿಮ್ಗೆ 5% ಬಂದ್ಬಿಡ್ತದೆ.
ಸೊ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಿಮ್ಗೆ ಅವರ ಕೆಳಗಡೆ, ಸೊ ಅವರ ಕೆಳಗಡೆ ಈಗ ಅಶೋಕ್ ಅವರು ಇದ್ದಾರೆ, ದಯಾನಂದ್ ಶೆಟ್ಟಿ ಅವರು ಇದ್ದಾರೆ. ಅವ್ರು 10 ಲಕ್ಷ ಪಿ ವಿ ಮಾಡಿದ್ರೆ ಅಶೋಕ್ ಇಂದ ನನಗೆ ಬಂದಿದ್ದೆಷ್ಟು 50,000. ಅವ್ರು 10 ಲಕ್ಷ ಮಾಡಿದ್ರೆ ಅಂದ್ರೆ ನನಗೆ 1 ಲಕ್ಷ ಬರ್ತದೆ. ಡೈಮಂಡ್ ಸೆಕೆಂಡ್ ಲೆವೆಲ್ ಅಲ್ಲಿ ನೋಡಿ 10% ವರೆಗೆ ಹೋಗ್ತದೆ ನಿಮ್ಗೆ. ಸೊ ಅಂದ್ರೆ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಇಬ್ರು ಪ್ರತಿಯೊಬ್ರು ನಾನು ಹೇಳುದು ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್, ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಅನ್ನ ಮೇಂಟೈನ್ ಮಾಡ್ತಾ ಹೋಗಿ. ಅವ್ರ ಜೊತೆಗೆ ರಿಲೇಷನ್ ಚೆನ್ನಾಗಿ ಇಟ್ಕೊಳ್ಳಿ. ಅವ್ರನ್ನ ಎಲ್ಲಿಗೆ ಹೋಗ್ತೀರಿ ಅಲ್ಲಿಗೆ ನೀವು ಕರ್ಕೊಂಡು ಹೋಗಿ. ಯಾವ ಸೆಮಿನಾರ್ ಹೋಗ್ತೀರಿ ಅವ್ರನ್ನ ಕರ್ಕೊಂಡು ಹೋಗಿ. ಯಾಕಂದ್ರೆ ನಿಮ್ಗೆ 10% ಇದೆ. ದಿಸ್ ಇಸ್ ದ ಸೀಕ್ರೆಟ್ ಆಫ್ ದಿಸ್ ಬಿಸ್ನೆಸ್. 10% ಫ್ರಮ್ ಸೆಕೆಂಡ್ ಲೆವೆಲ್ ಡೈಮಂಡ್ಸ್, ನಿಮ್ಗೆ 10%, ಫಸ್ಟ್ ಲೆವೆಲ್ ಇಂದ 5%. ಅದರಿಂದ ಸೆಕೆಂಡ್ ಲೆವೆಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಅನ್ನ ನೀವು ಮೇಂಟೈನ್ ಮಾಡಿದ್ರೆ ನೀವು ಕಟ್ ಆಫ್ ಆಫ್ಟರ್ ಫಸ್ಟ್ ಲೆವೆಲ್ ವಿತ್ ದ ಸೇಮ್ ಕ್ವಾಲಿಫೈಡ್ ಸ್ಟೇಟಸ್. ಈವನ್ ಐ ವಿಲ್ ಟೆಲ್ ಯು, ಈವನ್ ಕಟ್ ಆಫ್ ಆಯ್ತು ಅಂತ ತಿಳ್ಕೊಳ್ಳಿ. ಈವನ್ ನಮ್ಗೆ ನಮ್ಮ ಈಕ್ವಲ್ ಇದ್ದಾರೆ ನಮ್ಮ ಕ್ರೌನ್ ಇವರು ಸೀನಿಯರ್ ಕ್ರೌನ್ ಡೈಮಂಡ್ ನೀಲೇಶ್ ಇಂದ ನಮ್ಗೆ ಇಲ್ಲಿ ಇದ್ದೀರಿ, ನಾವ್ ಮೇಲೆ ನಿಂತೀವಿ. ಎಷ್ಟೋ ಜನ ಅವರ ಮಧ್ಯದಲ್ಲಿ ಇದ್ದಾರೆ. ನಾನು ಅವರಿಗೆ ಡೈರೆಕ್ಟ್ ಹೇಳ್ತಾ ಇರೋದು, ಅವರಿಂದ ನಿಮ್ಗೆ ರಾಜೇಂದ್ರ ಭಟ್ ಇದ್ದಾರೆ, ಆ ಲೈನ್ ಅಲ್ಲಿ 5% ಬರ್ಬೋದು. ನೆಕ್ಸ್ಟ್ ಲೆವೆಲ್ ಇದೆಯಲ್ಲ ಕಟ್ ಆಫ್ ಆಗಿ ನಮ್ಗೆ ಇಲ್ಲಿ ಬಂದ್ಬಿಡ್ತದೆ ಮೇಲ್ಕ್. ದ ಫಸ್ಟ್ ಲೆವೆಲ್ ಅಂಡ್ ಸೆಕೆಂಡ್ ಲೆವೆಲ್ ಅಲ್ಲಿ ನಿಮ್ಗೆ 100% ನಿಮ್ಗೆ ಈವನ್ ಕಟ್ ಆಫ್ ಆದ್ರೂ ಕೂಡ 2 ಲೈನ್ ಇಂದ ನಿಮ್ಗೆ ಇನ್ಕಮ್ ಬರ್ತದೆ. ಜರ್ನಿ ಫ್ರಮ್ ಸ್ಟಾರ್ ಡೈಮಂಡ್ ಟು ಕ್ರೌನ್ ಅಂಬಾಸಿಡರ್ಗೆ is the key to financial freedom. ಕೀ, ಬೀಗದ ಕೀ ಯಾವ್ದಕ್ಕೆ? ಆರ್ಥಿಕ ಸ್ವತಂತ್ರ ಆಗ್ಲಿಕ್ಕೆ. ಅವನು ಯಾವ್ದ್ರಲ್ಲಿ ತಗೊಂಡು ಹೋಗ್ತಾನೆ ದುಡ್ಡನ್ನ ನೋಡಿದ್ರ ನೀವು? ಟ್ರಾಲಿ. ಅದನ್ನ ಯಾಕೆ ಕೊಟ್ಟಿದೆ ಕಂಪನಿ? ಟ್ರಾಲಿಯಲ್ಲಿ ಏನ್ ತಗೊಂಡು ಹೋಗ್ತಾರೆ? ಎಲ್ಲ ಸಾಮಾನ್ ತಗೊಂಡು ಹೋಗ್ತಾರೆ. ನೋಡಿ, ನೀವು ದುಡ್ಡನ್ನ ತಗೋಬಹುದನ್ನ ಕಂಪನಿ ತೋರಿಸ್ತಾ ಇದೆ. ಅದಕ್ಕೆ ನಾನು ಹೇಳುದು ನಿಮ್ಗೆ, ತುಂಬಾ ಜನರಿಗೆ ಇದು ಅರ್ಥ ಆಗ್ಲಿಲ್ಲ. ಟ್ರಾಲಿ ಯಾವ್ದಾದ್ರು ತೋರಿಸ್ತಾರ? ಟ್ರಾಲಿ ಯಾಕಂತ ಹೇಳಿದ್ರೆ ಇದ್ರಲ್ಲಿ ಅಷ್ಟು ಬರ್ತದೆ, ಅದಕ್ಕೋಸ್ಕರ ಟ್ರಾಲಿ ಬೇಕಾಗಿದೆ ನಿಮ್ಗೆ. ಅದನ್ನೆಲ್ಲ ಸಾಮಾನು ಗೋಣಿ ಚೀಲ ತಗೊಂಡು ಹೋಗ್ಲಿಕ್ಕೆ ಟ್ರಾಲಿ ಯೂಸ್ ಮಾಡ್ತಾರೆ. ಯಾಕಂದ್ರೆ ನಿಮ್ಗೆ ಇಷ್ಟು ಬಂಡಲ್ ಬರ್ಬೇಕಾದ್ರೆ ನೀವು ಹೇಗೆ ಕೊಂಡು ಹೋಗ್ತೀರಿ? ಅದಕ್ಕೋಸ್ಕರ ಟ್ರಾಲಿಯನ್ನ ಕಂಪನಿ ತೋರಿಸಿದೆ. ದ ಕೀ ಟು ಫೈನಾನ್ಷಿಯಲ್ ಫ್ರೀಡಮ್, ದ ಲೀಡರ್ಶಿಪ್ ಬೋನಸ್, ಅಷ್ಟು ನಿಮ್ಗೆ ತಗೊಂಡು ಹೋಗ್ಬೋದು. And 0 to 10% from second level diamonds. The journey from star diamond to crown ambassador and getting the leadership bonus is the key to financial freedom. How to get the one-time handphone cash incentive. You need to have 3 immediate or personally sponsored star agents SA who have achieved 6,000 accumulated group PV. You will get RM 1,050 in cash. ನಮ್ಗೆ 12,500 ಸಿಗ್ತದೆ. ನೀವು 3 ಜನ ಸ್ಟಾರ್ ಅನ್ನ ಮಾಡಿ 60,000 ಪಿ ವಿ ಮಾಡಿದ್ರೆ ನೆಕ್ಸ್ಟ್ ಅಲ್ಲಿ ಅವರಿಗೆ 7,000 ರಿಂಗೆಟ್ ಅವರಿಗೆ ಸಿಗ್ತದೆ. ಇಲ್ಲಿ ನಮ್ಗೆ 1 ಲಕ್ಷ ರೂಪಾಯಿ ಸಿಗ್ತದೆ. 1 ಲಕ್ಷ 5 ಸ್ಟಾರ್ ರೂಬಿಯನ್ನ ನೀವು ಕೆಳಗಡೆ ಮಾಡ್ಬೇಕು. ಇದು ಎರಡನ್ನ ನೀವು ಜಾಯಿನ್ ಆದ್ರೂ ಕಂಪನಿ ನಿಮ್ಮ ಹೆಸರಲ್ಲಿ 12,500 ರೂಪಾಯಿಯನ್ನ ನಿಮ್ಮ ಹೆಸರಲ್ಲಿ ಬರ್ದಿರ್ತದೆ. ಮತ್ತೆ 1 ಲಕ್ಷ ರೂಪಾಯಿ ಚೆಕ್ ಅನ್ನ ನಿಮ್ಮ ಹೆಸರಲ್ಲಿ ಬರ್ದು ನೀವು ಜಾಯಿನ್ ಆದ್ರೂ ಕೂಡ ನಿಮ್ಗೆ ಅದು ರೆಡಿ ಇರ್ತದೆ. ಯಾವಾಗ ನಿಮ್ಗೆ ಕೊಡ್ತದೆ ಕಂಪನಿ, ನೀವು ಸ್ಟಾರ್ ರೂಬಿ ಕ್ವಾಲಿಫೈ ಆಗಬೇಕು. ಹಾಗೇನೆ 5 ಜನ, ಇಲ್ಲಿ 5 ಜನ ನಿಮ್ಗೆ ಅಂದ್ರೆ 1 ಸ್ಟಾರ್ ರೂಬಿ ಆದ್ರೆ 20,000 rupees ನಿಮ್ಮ ಅಕೌಂಟಿಗೆ ಬರುದಿಲ್ಲ, ಬಟ್ ನಿಮ್ಮ ಅಕೌಂಟ್ ಅಲ್ಲಿ ಅದು ಇರ್ತದೆ 20,000. 2ನೇ ಸ್ಟಾರ್ ರೂಬಿ ಆದ್ರೂ ಕ್ವಾಲಿಫೈ ನಿಮ್ಗೆ 40, 3ನೇ ಕ್ವಾಲಿಫೈ 60, 4ನೇ ಕ್ವಾಲಿಫೈ ಆದಾಗ 80, 5ನೇ ಕ್ವಾಲಿಫೈ ಆದಾಗ ನಿಮ್ಗೆ 1 ಲಕ್ಷ ರೂಪಾಯಿ ಕಂಪನಿ ನಿಮ್ಗೆ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಬಿಡ್ತದೆ. ಅದರಿಂದ 5 ಸ್ಟಾರ್ ರೂಬಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ. How to get the one-time overseas trip cash incentive. You need to have 5 immediate or personally sponsored star rubies SR who have already received their handphone cash incentive. You will get RM 7,000 in cash. ಈಗ ನೀವು The power of the DXN marketing plan is working on compression through bonus and incentives by levels. Star Group, Development and Leadership Bonus, Profit Sharing and Incentives NTSI and ITSI. Other features, which also work on compression by levels, are QSA, QSD, Breakaway of QSA and QSD, PGPV for QSA, and DGPV for QSD. ಗೊತ್ತಾಯ್ತಲ್ಲ What ನಿಮ್ಗೆ are the ಯಾಕೆ ನೀವು motivating ಇದನ್ನ factors ಚೂಸ್ for you to ಮಾಡ್ಬೇಕಂತ join and ಗೊತ್ತಾಯ್ತು work ನಿಮ್ಗೆ. seriously? ಲಾಸ್ಟ್ ನಿಮ್ಗೆ ಈಗ ನಾನು ಮೋಟಿವೇಶನ್ ಫ್ಯಾಕ್ಟರ್ ಇವತ್ತು ಆಲ್ರೆಡಿ ಒಂದು 5 ನಿಮಿಷ ತಗೊಂಡ್ಬಿಡ್ತೇನೆ, ಆಲ್ರೆಡಿ 8 ಆಗಿದೆ. ಸೊ ವಾಟ್ ಇಸ್ ದ ವೈ ಯು ಹ್ಯಾವ್ ಟು ಡೂ DXN? ಈಗ ನಿಮ್ಗೆ ಅದನ್ನ ಡೀಟೇಲ್ ಒಂದು 5 minutes ಅಲ್ಲಿ ಮುಗ್ತೀನಿ. ಮೋಟಿವೇಶನ್ ಫ್ಯಾಕ್ಟರ್ ಟು ಜಾಯಿನ್ DXN, that's also most important. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, business. so you want to be freedom, DXN, freedom you get to ಬೇಕು improve ಅಂತ the ಹೇಳಿದ್ರೆ quality of your life.
living a life that is happy and fulfilled. ನಿಮ್ಗೆ You will have financial freedom. Money will not be a problem. You can be financially independent, having and buying all the things you want, like a house or car. You will even get the chance to travel. You will have ನಿಮ್ಗೆ ಒಂದನೇದಾಗಿ ಬೆಟರ್ ಕ್ವಾಲಿಟಿ ಲೈಫ್, ಒಳ್ಳೆ ಜೀವನ ಶೈಲಿ ಬೇಕು. ಒಳ್ಳೆ ಶೈಲಿ ಅಂದ್ರೆ ನೀವು ಸ್ಕೂಟಿಯಲ್ಲಿ ಹೋಗ್ತೀರಿ, ಬೈಕಲ್ಲಿ ಹೋಗ್ತೀರಿ. ನೀವೊಂದು ಕಾರ್ ತಗೋಬೇಕಂತ ಹೇಳಿದ್ರೆ ನೋಡಿ DXN ನಿಮ್ಗೆ ಹೆಲ್ಪ್ ಮಾಡ್ತದೆ. DXN ಬಿಸ್ನೆಸ್ ಮಾಡಿ ನೀವು ಅದನ್ನ ಮಾಡ್ಬೋದು. ಆದ್ರೆ EMI ನೀವು ಇದರಲ್ಲಿ ಕಟ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ನೀವು ಬೆಟರ್ ಕ್ವಾಲಿಟಿ, ಇನ್ನು ಬಾಡಿಗೆ ಮನೆಯಲ್ಲಿ ಇದ್ರಿ, ಸ್ವಂತ ಮನೆಗೆ ಒಂದು ಟ್ರಾನ್ಸ್ಫರ್ ತಗೊಳ್ಳಿ, ಮೈಂಡ್ ಅಲ್ಲಿ ಇಟ್ಕೊಳ್ಳಿ DXN ಬಿಸ್ನೆಸ್ ಅಲ್ಲಿ ಸ್ವಂತ ಮನೆ ಕಟ್ತೀನಿ ಅಂತ. 1 ಬೆಡ್ರೂಮ್ ಇದ್ರೆ 2 ಬೆಡ್ರೂಮ್ ಇದು, 3 ಬೆಡ್ರೂಮ್ ಇದು, 5 ಬೆಡ್ರೂಮ್ ಇದು ಕಾನ್ಸಂಟ್ರೇಟ್ ಮಾಡಿ. ಬೆಟರ್ ಕ್ವಾಲಿಟಿ ಲೈಫ್. ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡ್ಬೇಕು ಅಂತ ತಿಳ್ಕೊಳ್ಳಿ. ಒಂದು ಡಾಕ್ಟರ್, ಇಂಜಿನಿಯರ್ ಮಾಡ್ಬೇಕು ಅಂತಿದ್ರೆ ನೀವು ಇದರಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಸೊ ಇದರಲ್ಲಿ ಮಾಡ್ಬೋದು ನೀವು ಕೂಡ, ಯಾಕಂದ್ರೆ ಅಷ್ಟು ನಿಮ್ಗೆ ಬರ್ತದೆ. ಇದರಲ್ಲಿ ನಿಮ್ಗೆ 2 ಮಕ್ಕಳಿದ್ರೆ ನಿಮ್ಗೆ 1 ಕೋಟಿ ರೂಪಾಯಿ ಬೇಕಾಗುದು ಡಾಕ್ಟರ್, ಇಂಜಿನಿಯರ್ ಮಾಡ್ಲಿಕ್ಕೆ. ಇದರಲ್ಲಿ ನಿಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಸೊ ಬೆಟರ್ ಕ್ವಾಲಿಟಿ ಲೈಫ್. ಸೋಷಿಯಲ್ ವರ್ಕ್ ಮಾಡ್ಬೋದು, 10 ಜನರಿಗೆ ಹೆಲ್ಪ್ ಮಾಡ್ಬೋದು ನೀವು. ನಿಮ್ಗೆ ಅಷ್ಟು ಸಂಪಾದನೆ ಆಗ್ತದೆ. ಎಷ್ಟೋ ಜನ ತೊಂದರೆಯಲ್ಲಿದ್ದಾರೆ, ಎಷ್ಟೋ ಜನ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ, ಎಷ್ಟೋ ಜನಕ್ಕೆ ಆಸ್ಪತ್ರೆ ಬಿಲ್ ಕಟ್ಲಿಕ್ಕೆ ಆಗುದಿಲ್ಲ, ಎಷ್ಟೋ ಜನಕ್ಕೆ ಅನಿಮಿಕ್ ಮಾಲ್ನ್ಯೂಟ್ರಿಷನ್ ಇದ್ದಾರೆ, ಅವರಿಗೆ ನೀವು ಹೆಲ್ಪ್ ಮಾಡ್ಬೋದು. ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೋದು. ಟೈಮ್ ಫ್ರೀಡಮ್, ಮನಿ ಫ್ರೀಡಮ್, ಟ್ರಾವೆಲ್, ಟೆನ್ಷನ್ ಫ್ರೀಡಮ್ ಅನ್ನ ತಗೋಬಹುದು, ಹೆಲ್ತ್ ಫ್ರೀಡಮ್ ಅನ್ನ ತಗೋಬಹುದು. ಎಷ್ಟು ಜನ ಆಸ್ಪತ್ರೆಯಲ್ಲಿ ಹೋಗ್ತಾರೆ, ಎಷ್ಟು ಜನರಿಗೆ ಹಾರ್ಟ್ ಅಟ್ಯಾಕ್, ಎಷ್ಟು ಜನರಿಗೆ ಇವತ್ತು ಬ್ರೈನ್ ಹೆಮರೇಜ್, ಎಷ್ಟು ಜನರಿಗೆ ಕ್ಯಾನ್ಸರ್, ಎಷ್ಟು ಜನರಿಗೆ ಕಿಡ್ನಿ ಪ್ರಾಬ್ಲಮ್, ಎಷ್ಟು ಜನರಿಗೆ ಡಯಾಲಿಸಿಸ್. ನೀವು ಅದರಿಂದ ಹೊರಗೆ ಬರ್ಬೋದು. ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೋದು, ಆರ್ಥಿಕ ಸ್ವತಂತ್ರವನ್ನು ತಗೋಬಹುದು. ನೀವೇನು ಬ್ಯಾಂಕಿಗೆ ಹಣ ಹಾಕ್ಲಿಕ್ಕಿಲ್ಲ. DXN ನಿಮ್ಗೆ ಹಣ ಬ್ಯಾಂಕಿಗೆ ಹಾಕ್ತಾನೆ ಇರ್ತದೆ, ನೀವು ಓನ್ಲಿ ವಿಡ್ರಾ ಮಾಡುವಂತದ್ದು. ಸೊ ನಾವು ಕೆಲಸ ಅದನ್ನೇ ಮಾಡೋದಲ್ವ, ನಿಮ್ಗೆ ಅದನ್ನೇ ಹೇಳ್ತಾ ಇರೋದು. ಓಪನ್ ಯುವರ್ ಮೈಂಡ್. ಹೈ ಕ್ವಾಲಿಟಿ ಫ್ರೀ ಟೈಮ್. ಒಂದ್ ಲೆವೆಲ್ ಹೋದಾಗ ನಿಮ್ಗೆ ಹೈ ಕ್ವಾಲಿಟಿ ಲೈಫ್ ಅನ್ನ ಲೀಡ್ ಮಾಡಬಹುದು. ನೀವು ನಿಮ್ದೇ ಒಂದು ಮನೆ ಕಟ್ಟು, ನಿಮ್ದೇ ಒಂದು ಗಾಡಿ ಇದ್ರೆ, ನಿಮ್ಮ ಎಲ್ಲ ಫಂಕ್ಷನ್ಗೆಲ್ಲ ಗ್ರ್ಯಾಂಡ್ ಆಗಿ ಹೋಗ್ತಾ ಇದ್ರೆ ಹೇಗೆ ಹೋಗ್ಬೋದು. ಹೈ ಕ್ವಾಲಿಟಿ ಫ್ರೀ ಟೈಮ್ ನಿಮ್ಗೆ ತಗೋಬಹುದು. ಟೈಮ್ ಫ್ರೀಡಮ್, 2 ರಿಂದ 5 ವರ್ಷ ವರ್ಕ್ ಮಾಡಿದ್ರೆ ರೆಸ್ಟ್ ಆಫ್ ದ ಇಯರ್ ಯು ಕ್ಯಾನ್ ಫ್ರೀ, ನೀವು ಫ್ರೀ ಇರ್ಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ DXN ಮಾಡಿ. have time freedom, which means you will have more time for yourself or to be with your family or with your loved ones. DXN does not require you to ಇಲ್ಲಿ ನೀವು ಪರ್ಸನಾಲಿಟಿ ಲೆವೆಲ್, ವ್ಯಕ್ತಿತ್ವವನ್ನು ವಿಕಸನ ಮಾಡ್ಕೋಬಹುದು. ಎಷ್ಟು ಜನ ಇಲ್ಲಿ ಸ್ಪೀಕರ್ಸ್ ಅವ್ರು ರೆಡಿ ಆಗಿದ್ದಾರೆ. ನಾನು ಎಷ್ಟು ರಿಕ್ವೆಸ್ಟ್ ಮಾಡ್ತಿದ್ದೆ ಅವರಿಗೆ, ನೀವೊಂದು ನಮ್ಗೆ ತಗೊಳ್ಳಿ, ನೀವು ಅಪಾಯಿಂಟ್ಮೆಂಟ್ ತಗೊಂಡು ಬೆಳಿಗ್ಗೆ ಬಂದು ಸ್ಪೀಚ್ ಮಾಡಿ ಅಂತ ಹೇಳಿದ್ರೆ ಜನ ಬರ್ತಾ ಇಲ್ಲ. ಸೊ ಯು ಆರ್ ಆಲ್ ಸ್ಪೀಕರ್. ಈ ಪ್ಲಾಟ್ಫಾರ್ಮ್ ಅನ್ನ ನೀವು ಯೂಸ್ ಮಾಡ್ಬೋದು. ನಿಮ್ಗೆ ಎನಿ ಟೈಮ್ ನೀವು ಕಾಲ್ ಮಾಡಿ, ಒಂದು 2 days ಮೊದಲು ಕಾಲ್ ಮಾಡಿ, ನಾವು ಕ್ಯಾನ್ಸಲೇಷನ್ ಮಾಡಿ ನಿಮ್ಗೆ ಕೊಡ್ತೀವಿ. ಯಾಕಂದ್ರೆ ನಾವು ಇದನ್ನ ಕೊಡ್ಲಿಕ್ಕೆ ಆಗುದಿಲ್ಲ. ಲೀಡರ್ಶಿಪ್ ಇಸ್ ಗಿವನ್, ನೋ ಲೀಡರ್ಶಿಪ್ ಇಸ್ ಟೇಕನ್. ನೀವು ತಗೋಬೇಕು ಇದನ್ನ. ಈ ಪ್ಲಾಟ್ಫಾರ್ಮ್ಗೆ ಎಷ್ಟು ಜನ ನೋಡಿ, ಈಗ ಆಲ್ರೆಡಿ 17ನೇ ದಿನಕ್ಕೆ ಬಂದ್ಬಿಟ್ಟಿವಿ ನಾವು ಆಲ್ರೆಡಿ. ಎಷ್ಟು ಜನ ಮೀಟಿಂಗ್ ಮಾಡಿದ್ರೆ ಈ ತಿಂಗಳಲ್ಲಿ 1-2 ಜನ ಮೀಟಿಂಗ್ ಮಾಡಿದಾರೆ ಕಾಣ್ತದೆ. ಯು ಆರ್ ನಾಟ್ ಟೇಕನ್ ಇಟ್. ಸೊ ನಾನು ಎಷ್ಟಂತ ಕೊಡ್ಬೋದು ನಿಮ್ಗೆ, ಒಂದ್ ಲೆವೆಲ್ ಮಾತ್ರ. ಅದ್ರ ನಂತರ ನೀವೇ ತಗೋಬೇಕಾಗ್ತದೆ. ಯಾರೆಲ್ಲ ಯಾವ ಡೇಟ್ ಬೇಕು ಆ ಡೇಟ್ ಅಲ್ಲಿ ತಗೊಂಡು ನೀವು ಸ್ಪೀಕ್ ಮಾಡಿ, ನೀವು ಸಹ ಸ್ಪೀಕರ್ ಆಗ್ಬೋದು. ನಾವು ಪ್ಲಾಟ್ಫಾರ್ಮ್ ನಿಮ್ಗೆ ರೆಡಿ ಮಾಡಿ ಕೊಡ್ತೀವಿ. ಬೆಳಿಗ್ಗೆ ಎದ್ದು ನಿಮ್ಗೆ 7 ಗಂಟೆಗೆ ಈ ಪ್ಲಾಟ್ಫಾರ್ಮ್ ರೆಡಿ ಮಾಡಿ ಕೊಟ್ಟಿರ್ತೀವಿ. ನಿಮ್ ಕೆಲಸ ಏನು, ಬಂದು ಸ್ಪೀಚ್ ಮಾಡೋದಷ್ಟೇ. ಈವನ್ ಸ್ಲೈಡ್ ಇಲ್ಲ, ನೀವು ಇನ್ಫಾರ್ಮೇಶನ್ ಸ್ಲೈಡ್ ಒಂದೇ ಕಳಿಸ್ಕೊಡ್ತೀವಿ. ನಿಮ್ಗೆ ಓಪನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾವೇ ಇಲ್ಲಿ ಹಾಕಿ ತೋರಿಸ್ತೀವಿ. ಇಷ್ಟು ನಿಮ್ಗೆ ವ್ಯಕ್ತಿತ್ವನ ವಿಕಸನ. ನೀವು ನ್ಯಾಷನಲ್ ಸ್ಪೀಕರ್, ಇಂಟರ್ನ್ಯಾಷನಲ್ ಕಂಪನಿ ಸ್ಪೀಕರ್ ಆಗ್ಬೋದಲ್ಲ. ಸೊ ಅವಕಾಶ ನಿಮ್ಗಿದೆ. ಸೊ ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಎಷ್ಟೋ ಜನ ಆಲ್ರೆಡಿ ಇದರಲ್ಲಿ ಬೆಳೆದು ಬಂದೋಗಿದ್ದಾರೆ. ಸೋಕೆ ಅವ್ರು ಇಂಡಿವಿಜುವಲ್ ಮಾಡಿದ್ದಾರೆ, ಹ್ಯಾಟ್ಸ್ ಅಪ್ ಟು ಯು. ಅವರದೇ ಒಂದು ಟೀಮ್ ಬೆಳೀತಾ ಇದೆ, ನಮ್ಗೆ ಇನ್ನೂ ಖುಷಿನೇ. ಯಾಕಂದ್ರೆ ಟೀಮ್ ಡುಪ್ಲಿಕೇಶನ್ ಆಗ್ತಾ ಇದೆ. ಯಾರಿಗೆ ಅವಕಾಶ ಆಗ್ಲಿಲ್ಲ, ಇಂಟರ್ನೆಟ್ ಪ್ರಾಬ್ಲಮ್ ಇದೆ, ಅಥವಾ ನಿಮ್ಗೆ ಲ್ಯಾಪ್ಟಾಪ್ ಇಲ್ಲ, ಅಥವಾ ಸ್ಲೈಡ್ ಹಾಕ್ಲಿಕ್ಕೆ ಗೊತ್ತಿಲ್ಲ, ಅಥವಾ ಝೂಮ್ ಓಪನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ಜಸ್ಟ್ ಯು ಕ್ಯಾನ್ ಕಮ್. ನಾವು ನಿಮ್ಗೆ ನಿಮ್ಮ ವ್ಯಕ್ತಿತ್ವ, ನೀವು ಪರ್ಸನಾಲಿಟಿ, ನಿಮ್ಮ ವ್ಯಕ್ತಿತ್ವವನ್ನು ವಿಕಸನ ಮಾಡ್ಲಿಕ್ಕೆ ಇಲ್ಲಿ ಚಾನ್ಸ್ ಕೊಡ್ತೀವಿ. ನಿಮ್ಗೆ ಇಲ್ಲಿ ಚಾನ್ಸ್ ಇದೆ. have a high education or even to be rich. With DXN, you will develop into a better individual with a bright future. What you are doing with your DXN business. ನಿಮ್ಮ ಹೆಸರು ನಿಮ್ಮ ನಂತರನೂ ಉಳಿಬೇಕಾದ್ರೆ ಲೀವ್ ಎ ಲೆಗಸಿ ಅಂತ ಹೇಳ್ತಾರೆ. ನಾನು ಎಷ್ಟೋ ಕಡೆ ಹೇಳ್ತೇನೆ, ಮೈಸೂರು ಅರಮನೆ ನೋಡಿ ದೊಡ್ಡ ದೊಡ್ಡ ಫೋಟೋ ಹಾಕಿ ಇಟ್ಟಿದ್ದಾರೆ. ಸೊ ಅದೇ ತರ ನಿಮ್ಮ ಫೋಟೋವನ್ನು ಹಾಕಿ, ಏನು ಸೈಬರ್ ವಿಲೆ ಅಂತ ಇದೆ ಮಲೇಷ್ಯಾದಲ್ಲಿ, ನಿಮ್ಮ ಗಂಡ ಹೆಂಡತಿ ಫೋಟೋವನ್ನ ಅಲ್ಲಿ ಹಾಕ್ತಾರೆ ಕ್ರೌನ್ ಅಂಬಾಸಿಡರ್ ಆದಾಗ. ಯಾಕೆಂದ್ರೆ ಇಂಡಿಯಾದಿಂದ ಒಬ್ರು ಧಾರವಾಡದಿಂದ ಶೈಲಾ ಶೆಟ್ಟಿ ಅವರು ಕ್ರೌನ್ ಅಂಬಾಸಿಡರ್ ಆಗಿದ್ದಾರೆ. ನಿಮ್ಮ ಫೋಟೋ ಕಳಿಸಿಕೊಡಿ, ನಿಮ್ಮ ಫೋಟೋ ಅಲ್ಲಿರ್ತದೆ. ನಿಮ್ಮ ಮಕ್ಕಳು ಅಥವಾ ನಿಮ್ಮ ಮರಿ ಮಕ್ಕಳು ಒಂದ್ಸಲ ಮಲೇಷ್ಯಾಕ್ಕೆ ಹೋದಾಗ ನೀವು ಸೈಬರ್ ವಿಲೆ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ತದೆ, ಅಲ್ಲ ಇವರ ಫೋಟೋ ಇಲ್ಲಿದೆಯಲ್ಲ ಅಂದ್ರೆ ಅವ್ರು ಏನ್ ಮಾಡಿ ಹೋಗ್ತಾರೆ ನೋಡಿ. ದಟ್ ಈಸ್ ಕಾಲ್ಡ್ ಲೀವ್ ಎ ಲೆಗಸಿ. ನೀವು ಬಿಟ್ಟು ಹೋಗ್ಬೋದು. ಕೋಟಿಗಟ್ಟಲೆ ಆಸ್ತಿಯನ್ನ, DXN ಆಸ್ತಿಯನ್ನ ಯಾರು ಕತ್ಕೊಳ್ಳಿಕ್ ಆಗುದಿಲ್ಲ. ಇನ್ವಿಸಿಬಲ್, ವಿಸಿಬಿಲಿಟಿ ಇರುವುದಿಲ್ಲ. ಸೊ ವಿಸಿಬಿಲಿಟಿ ಈ ಬಿಸ್ನೆಸ್ ಅಲ್ಲೇ ನಿಮ್ಗೆ ಬಿಲ್ಡಿಂಗ್ ಇಲ್ಲ,
ಈ ಬಿಸ್ನೆಸ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಈ ಬಿಸ್ನೆಸ್ ಅಲ್ಲಿ ನಿಮ್ಗೆ ಡೆಪಾಸಿಟ್ ಎಲ್ಲಿ ಕಾಣುದಿಲ್ಲ, ಈ ಬಿಸ್ನೆಸ್ ಅಲ್ಲಿ ನಿಮ್ಗೆ ಎಸ್ಟೇಟ್ ಕಾಣುದಿಲ್ಲ. ಆದ್ರೆ ಏನಾಗ್ತದೆ, ಇನ್ವಿಸಿಬಲ್ 50,000, 1 ಲಕ್ಷ, 2 ಲಕ್ಷ ಜನ PV ಮಾಡ್ತಾ ಇದ್ದಾರೆ, ಪ್ರತಿ ತಿಂಗಳು ನಿಮ್ಮ ಅಕೌಂಟಿಗೆ ಬಂದು ಬೀಳ್ತಾ ಇರ್ತದೆ. ವಿಸಿಬಿಲಿಟಿ ಕಾಣುದಿಲ್ಲ, ಇದು ಇನ್ವಿಸಿಬಲ್ ಬಿಸ್ನೆಸ್. ಇದು ನಿಮ್ಗೆ ಅಂತ ಒಂದು ಬಿಸ್ನೆಸ್ ಅಲ್ಲಿ ನೀವಿದ್ದೀರಿ. ಸೊ ಯೋಚನೆ ಮಾಡಿ, ಯಾರು ನಿಮ್ಗೆ ನಿಮ್ಮ ಹಣ ಕರ್ಕೊಂಡು ತಗೊಂಡೋದ್ರ ಅಂತ ತಿಳ್ಕೊಳ್ಳಿ, ಡೋಂಟ್ ವರಿ, ನೆಕ್ಸ್ಟ್ ಮಂತ್ ಬಂದು ನಿಮ್ಮ ಅಕೌಂಟಿಗೆ ಪುನಃ ಬೀಳ್ತಾ ಇರ್ತದೆ. ಯಾರಿಷ್ಟು ಹಣ ತೆಗೆದ್ರು ಪುನಃ ಬರ್ತದಲ್ಲ. ಪ್ರತಿ ನಿಮ್ಗೆ ಮಾತ್ರ ಅಲ್ಲ, ನಿಮ್ ನಂತರ ನಿಮ್ಮ ಯಾರು ಸ್ಪೌಸ್, ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿಗೆ ಇದು ಬಂದಿರುತ್ತೆ, ಅವ್ರ ಮಕ್ಕಳ ಅಕೌಂಟಿಗೆ ಬರ್ತಾ ಹೋಗ್ತಾ ಇರ್ತದೆ, ಅವ್ರ ನಂತರ ಅವರ ಮರಿ ಮಕ್ಕಳಿಗೆ ಅಕೌಂಟಿಗೆ ಬರ್ತದೆ. ದ ಸಿಸ್ಟಮ್ ಇಸ್ ಲೈಕ್ ದಟ್. ಡಾಕ್ಟರ್ ಲಿಮ್ ಇದಾರೆ ಈಗ, ಅಫ್ಕೋರ್ಸ್ ಸಿಸ್ಟಮ್ ಮಾಡಿ ಇಟ್ಬಿಟ್ಟಿದ್ದಾರೆ. ಅಂಬಾನಿ ಅವರಿದ್ರು, ಸಿಸ್ಟಮ್ ಮಾಡಿ ಇಟ್ರು. ಅಂಬಾನಿ ನಂತರ ಅಂಬಾನಿ ಮಕ್ಕಳು ನಡೆಸ್ತಾ ಇದಾರಲ್ಲ, ಅದೇ ಸಿಸ್ಟಮ್. ಈಗ ಇನ್ಫೋಸಿಸ್ ಇದೆ, ಸಿಸ್ಟಮ್ ಅಲ್ಲಿ ಹೋಗ್ತಾ ಇರ್ತದೆ, ಅವ್ರ ನಂತರ ಆ ಸಿಸ್ಟಮ್ ರನ್ ಆಗ್ತಾ ಇರ್ತದೆ. ಸೊ ಗವರ್ಮೆಂಟ್ ಸಿಸ್ಟಮ್ ಇದ್ದಾಗೆ ಆ ಬಿಜೆಪಿ ಇರ್ತದೆ, ಕೆಲವು ಟೈಮ್ ಇನ್ಯಾವುದೋ ಒಂದು ಕಾಂಗ್ರೆಸ್ ಬರ್ತದೆ, ಇನ್ಯಾವುದೋ ಪಕ್ಷ ಬರ್ತದೆ, ಆದ್ರೆ ಗವರ್ಮೆಂಟ್ ನಡೀತಾ ಇರ್ತದೆ, ಯಾಕಂದ್ರೆ ಸಿಸ್ಟಮ್ ಇಸ್ ದೇರ್. ಅದೇ ತರ DX ಸಿಸ್ಟಮ್ ಅಲ್ಲಿ ಇದೀರಿ ನೀವು. ಸರಿಯಾಗಿ ಸಿಸ್ಟಮ್ಗೆ ಬಿಲ್ಟ್ ಮಾಡಿ, ಮೀಟಿಂಗಿಗೆ ಅಟೆಂಡ್ ಮಾಡಿ, ಏನೆಲ್ಲ ಪಾಯಿಂಟ್ ಅನ್ನ ನೋಟ್ ಮಾಡಿ, ಹೋಮ್ ಮೀಟಿಂಗ್ ಮಾಡಿ, ಒನ್ ಮೀಟಿಂಗ್ ಮಾಡಿ, ಪಾಸಿಟಿವ್ ಬುಕ್ಸ್ ಅನ್ನ ದಿನಕ್ಕೆ ಅರ್ಧ ಗಂಟೆ ಓದಿ ನೋಡಿ, ಯಾವ ರೀತಿ ನಿಮ್ಗೆ ಚೇಂಜಸ್ ಆಗ್ತದೆ ನೋಡಿ. ಲೈಫ್ ಅನ್ನ ಚೇಂಜ್ ಮಾಡ್ಕೋ, ಲೀವ್ ಎ ಲೆಗಸಿ. ಬಿಟ್ಟು ಹೋಗ್ಬೋದು ನೀವು ಬೇಕಾದಷ್ಟು ಆಸ್ತಿ. Business today is not just for yourself but for your family, since your DXN business can be passed to the next generation. Your legacy and success remains for as long as there's DXN. DXN values all their members and wants to help them improve their health, as well as their wealth and lifestyle. You build valuable healthy relationships, not just with your network, but with people from all walks of life and nationality. ಹೆಲ್ದಿ ವ್ಯಾಲ್ಯೂ ಬೇಸ್ಡ್ ರಿಲೇಶನ್ಶಿಪ್ ಅಂದ್ರೆ ಎಷ್ಟು ಜನ ನಿಮ್ಗೆ ಬ್ಲೆಸ್ ಮಾಡ್ತಾರೆ, ಎಷ್ಟು ಜನ ನಿಮ್ಗೆ ಆಶೀರ್ವಾದ ಮಾಡ್ತಾರೆ, ಯಾಕಂದ್ರೆ ಅವರಿಗೆ ನೀವು ಆರೋಗ್ಯ ಕೊಟ್ಟಿದ್ದೀರಿ, ಅವರ ಜೀವನ ಶೈಲಿಯನ್ನ ನೀವು ಚೇಂಜ್ ಮಾಡಿದ್ರಿ. ಎಷ್ಟು ಜನ ಭಗವಂತನ ನೋಡಿದ್ರಿ. ನೀವು ಭಗವಂತನ ನೋಡಿ ಎಲ್ಲಿ ಗುಡಿಗೆ ಹೋಗಿ ಅಥವಾ ಮಾಸ್ಕ್ಗೆ ಹೋಗಿ, ಚರ್ಚಿಗೆ ಹೋಗಿ ಎಲ್ಲಾದ್ರೂ ಸಿಗ್ತಾರ ನೋಡಿ. ನಿಮ್ಗೆ ಎಲ್ಲಿ ಸಿಗ್ತಾರೆ, ನೀವ್ ಎಲ್ಲಿ ಸಿಗ್ತಾರೆ ಅಂತ ಹೇಳಿದ್ರೆ, ನೀವು ಪ್ರಾಡಕ್ಟ್ ಕೊಟ್ಟಿದ್ದೀರಲ್ಲ, ಆ ಪ್ರಾಡಕ್ಟ್ ತಗೊಂಡು ಅದ್ರ ನಂತರ ಅವ್ರು ನಗ್ತಾರೆ, ಆರಾಮ್ ಇರ್ತಾರಲ್ಲ, ಅವರೇ ಭಗವಂತ. ನೀವು ಭಗವಂತನನ್ನ ಮನುಷ್ಯನಲ್ಲಿ ನೋಡ್ಬೋದು, ನೀವು ಅವರ ಭಾವನೆಗಳಲ್ಲಿ ವ್ಯಕ್ತವಾಗ್ತಾ ಇರ್ತದೆ, ಅದೇ ಇಂಪಾರ್ಟೆಂಟ್. ಅದು ನಿಮ್ಗೆ ಇದರಲ್ಲಿ ಸಿಗ್ತದೆ. ಹೆಲ್ದಿ ವ್ಯಾಲ್ಯೂ ಬೇಸ್ಡ್ ರಿಲೇಶನ್ಶಿಪ್ ನಿಮ್ಗೆ ಎಲ್ಲೂ DXN ಅಲ್ಲಿ. ಸಿಸ್ಟಮ್ ಡ್ರಿವನ್ ಸಕ್ಸಸ್ ಥ್ರೂ ಟೀಮ್ ವರ್ಕ್, ಕ್ಯಾರಿಂಗ್, ಶಾರಿಂಗ್ ಅಂಡ್ ಎಕ್ಸೈಟ್ಮೆಂಟ್ ಅಂಡ್ ಮೋಟಿವೇಶನ್. ಅದನ್ನೇ ನಾವು ಬೆಳಿಗ್ಗೆ ಮಾಡೋದು ನಿಮ್ಗೆ. ದ ಸಿಸ್ಟಮ್ ಅನ್ನ ಬೆಳಿಗ್ಗೆ ಓಪನ್ ಮಾಡಿ ನಿಮ್ಗೆ ಕೊಡ್ತೀವಿ. ನಿಮ್ಮನ್ನ ಕೇರ್ ಮಾಡ್ಲಿಕ್ಕೆ ರೆಡಿ ಇದೀವಿ. ನೀವು ನಿಮ್ಮ ಸ್ಪಾನ್ಸರ್, ನಿಮ್ಮ ಅಪ್ಲೈನ್ ಕೇರ್ ಮಾಡ್ತೀವಿ, ಶೇರ್ ಮಾಡ್ತೀವಿ, ನೀವು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತೀವಿ. ಎಕ್ಸೈಟ್ಮೆಂಟ್ ಬೆಳಿಗ್ಗೆ ನಿಮ್ಗೆ ಮೋಟಿವೇಶನ್ ನೋಡಿರ್ಬೋದು, ನಿಮ್ಗೆ ಕೇರಳ ರೆಕಗ್ನಿಷನ್ ನೈಟ್. ಸೊ ನಿಮ್ಗೆ ಒಂದು ಹುರುಪನ್ನ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ದಟ್ ಯು ಹ್ಯಾವ್ ಟು, ದಟ್ ಇಸ್ ದ ಸಿಸ್ಟಮ್. ಲೀಡರ್ಶಿಪ್ ಫೌಂಡೇಶನ್ ನಿಮ್ ಜೊತೆಗಿದೆ. ವಿ ಆರ್ ವಿತ್ ಯು. ದಿಸ್ ಆರ್ ದ ಮೈನ್ ಥಿಂಗ್ಸ್. ನಿಮ್ಗೆ DXN, ಇದಕ್ಕೋಸ್ಕರ ನೀವು DXN ಮಾಡ್ಬೇಕಾಗ್ತದೆ ಅಂತ ಹೇಳ್ತಾ ಇವತ್ತಿನ ಪ್ರೋಗ್ರಾಮ್ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಆಲ್ ದ ಬೆಸ್ಟ್. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಿಮ್ಮ ಸ್ಪಾನ್ಸರ್ ಇದ್ದಾರೆ, ನಿಮ್ಮ ಅಪ್ಲೈನ್ ಇದ್ದಾರೆ, ಅವ್ರ ಜೊತೆಗೆ ಕೂತ್ಕೊಂಡು ಡಿಸ್ಕಸ್ ಮಾಡಿ, ಸೀರಿಯಸ್ ಆಗಿ ಬಿಸ್ನೆಸ್ ಮಾಡಿ. ನಿಮಗೆ ನಿಮ್ಮ ಲೈಫ್ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ DXN ನಿಮ್ಮ ಲೈಫ್ ಅನ್ನ ಚೇಂಜ್ ಮಾಡ್ತದೆ. ಎವ್ರಿಥಿಂಗ್ ನಿಮ್ಗೆ ವಿಲ್ ಗೆಟ್ ಇಟ್, ಇದರಲ್ಲಿ ನಿಮಗೆ ಸಿಗ್ತದೆ. ಅದೇ DXN ಹ್ಯಾಪಿ ನೆಟ್ವರ್ಕಿಂಗ್ ಪ್ರತಿಯೊಬ್ರು ಮಾಡ್ಲಿಕ್ಕೆ ಆಗ್ತದೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಸೊ ಏನಾದ್ರು ಕೇಳೋದಿದ್ರೆ ಟೈಮ್ ಆಲ್ರೆಡಿ ಆಗಿದೆ. ಪುನಃ ನಾಳೆ ಬೆಳಿಗ್ಗೆ 7 ಗಂಟೆಗೆ ನಾವು ನಿಮ್ಗೆ ಸಿಗ್ಲಿಕ್ಕಿದ್ದೀವಿ. ಏನಾದ್ರು ಡೌಟ್ ಇದ್ರೆ ನೀವು ಕೇಳ್ಬೋದು ಇವಾಗ. ಎನಿಬಡಿ? ಓಕೆ, ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಅದರ್ವೈಸ್ ವಿ ವಿಲ್ ವೈಂಡ್ ಅಪ್ ದ ಸೆಷನ್. ಹೇಳಿ ಮಂಜುನಾಥ್ ಅವರೇ. ಓಕೆ, ಏನು ಡೌಟ್ ಇಲ್ಲ ಅಂತ ಕಾಣ್ತದೆ, ಯಾರು ನಿಮ್ಗೆ ಹ್ಯಾಂಡ್ ರೈಸ್ ಮಾಡಿಲ್ಲ. ಸೊ ಆದ್ರಿಂದ ಏನಾದ್ರು ಡೌಟ್ ಇದ್ರೆ ನೀವು ಕೇಳ್ಬೋದು ನನ್ನ ಜೊತೆಗೆ. ಹೇಳಿ. ಗುಡ್ ಮಾರ್ನಿಂಗ್, ಹೇಳಿ. ನೋ ಡೌಟ್ ಅಟ್ ಆಲ್, ಏನ್ ಡೌಟ್ ಏನಿಲ್ಲ. DXN ಮಾರ್ಕೆಟಿಂಗ್ ಪ್ಲಾನ್ ಅಂದ್ರೆ ಅದು ಅಲ್ಟಿಮೇಟ್ ಅಂಡ್ ಫ್ಯಾಂಟಾಸ್ಟಿಕ್. ನಾವು ಅದರೊಟ್ಟಿಗೆ ಪ್ಲಗ್ ಆಗಿ ವರ್ಕ್ ಮಾಡ್ಬೇಕಷ್ಟೇ, ನಾವು ದುಡ್ಡನ್ನ ಬಾಚಬೇಕಷ್ಟೇ. ಹಾಗಾಗಿ ನಾವು ಡಿಸಿಷನ್ ತಗೊಂಡು ನಾವು ಮೂವ್ಮೆಂಟ್ ಮಾಡ್ಲೇಬೇಕು, ರಿಕ್ರೂಟ್ಮೆಂಟ್ ಮಾಡ್ಲೇಬೇಕು, ಫಾಲೋ ಅಪ್ ಮಾಡ್ಲೇಬೇಕು, ಪ್ರಾಡಕ್ಟ್ ಅನ್ನು ತಿನ್ಸ್ಬೇಕು, ಹೋಗ್ಬೇಕು, ಹೇಳ್ಬೇಕು. ಇಷ್ಟೇ ಸರ್ ಉಳಿದಿರೋದು, ಏನು ಉಳಿದಿಲ್ಲ ಸರ್. ನಥಿಂಗ್ ಇನ್ ದಿಸ್ ಸಿಸ್ಟಮ್. ಬಟ್ ವಿ ಮಸ್ಟ್ ಸ್ಯಾಕ್ರಿಫೈಸ್ ಅವರ್ ಸಮ್ ಇದು ಏನಂದ್ರೆ ನಮ್ಮ ಒಂದು ಕೆಲವೊಂದು ದೌರ್ಬಲ್ಯಗಳನ್ನ ಬದಿಗಿಟ್ಟು ನಾವು ಡಿಸಿಷನ್ ತಗೊಂಡು ಮುಂದುವರಿಬೇಕು. ಎಲ್ಲರೂ ನಿರ್ಧಾರ ಮಾಡ್ರಿ. ತುಂಬಾ ಹೊಸ ವರ್ಷ ಬರ್ತಾ ಇದೆ 2022. ಎಲ್ಲಾ ಡಿಸ್ಟ್ರಿಬ್ಯೂಟರ್ಸ್ ನ ಜೀವನದಲ್ಲಿ ಒಂದು ನಿರ್ಣಾಯಕ ವರ್ಷ ಆಗ್ಬೇಕು ಅಂತ ನನ್ನ ಒಂದು ಆಸೆ ಸರ್.
ಓಕೆ ಥ್ಯಾಂಕ್ ಯು ಮಂಜುನಾಥ್ ಅವರೇ, ನೀವು ಆ ನಿರ್ಧಾರ ಮಾಡಿದ್ರಿ. ನಿಮ್ಮ ಯಶಸ್ವಿಯಾಗಿ ಜನರಿಗೆ ನೀವು ಹೋಲ್ ನಿರ್ಧಾರ ಮಾಡಿದ್ರಲ್ಲ, ನಾವು ನಿಮ್ ಜೊತೆಗಿದ್ದೀವಿ. ವಿ ವಿಲ್ ಡೂ ಇಟ್. ನಾವು ಒಟ್ಟಿಗೆ ಸೇರಿ ಎಲ್ಲ ಮಾಡೋಣ. ಓಕೆ, ಆಲ್ ದ ಬೆಸ್ಟ್. ಅಷ್ಟೊಂದು ಡೆಡಿಕೇಟೆಡ್ ಆಗಿ ನಮ್ಮನ್ನ ಟ್ರೈನ್ ಅಪ್ ಮಾಡ್ತಿದ್ರೆ ನಾವು ಆ ಒಂದು ನಿರ್ಣಯವನ್ನು ತಗೊಳ್ಳೇಬೇಕು. ಎಲ್ಲರೂ ಒಂದು ಡಿಸಿಷನ್ ಮಾಡಿ ಮೂವ್ ಆಗ್ರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ ಅಶೋಕ್, ನಾವು ಕ್ಲೋಸ್ ಮಾಡೋಣ. ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಬೇರೆ ಯಾರು? ಸೊ ಅವರಿಗೆಲ್ಲ ಅರ್ಥ ಆಗಿದೆ ಅಂತ ಎಣಿಸ್ಕೊಂಡಿದ್ವಿ. ನಾಳೆ ಪುನಃ ನಿಮ್ಗೆ ಟ್ರೈನಿಂಗ್ ಸೆಷನ್ ಇದೆ. ಟ್ರೈನಿಂಗ್ ಈಗ ಅಟೆಂಡ್ ಮಾಡಿ ಪ್ರತಿಯೊಬ್ರು. ಟ್ರೈನಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟು ಟ್ರೈನಿಂಗ್ ತಗೊಂಡ್ರೆ ಇನ್ನು ಕಮ್ಮಿನೇ. DXN ಅಲ್ಲಿ ಟ್ರೈನಿಂಗ್ ಮ್ಯಾಕ್ಸಿಮಮ್ ತಗೊಳ್ಳಿ. ಓಕೆ, ಆಲ್ ದ ಬೆಸ್ಟ್. ಗುಡ್ ಮಾರ್ನಿಂಗ್. ಹೇಳಿ ಶೆಟ್ಟಿ ಅವರೇ. ಅನಂತ್ ಸೂಪರ್ ಶೆಟ್ಟಿ ಟ್ರೈನಿಂಗ್ ಸರ್, ಇವತ್ತೊಂದು ಸೂಪರ್ ಟ್ರೈನಿಂಗ್. ಮಾರ್ಕೆಟಿಂಗ್ ಪ್ಲಾನ್ ಎಲ್ಲ ಎಕ್ದಮ್ ನೀರಾದ ನಿಂತಾಯ್ತು. ನಮ್ ಮಿಸೆಸ್ ಕೇಳ್ತಾ ಗೊತ್ತಿಲ್ಲ, ಅವಳಿಗೆ ಗೊತ್ತಿರಲಿಲ್ಲ. ಸಾರ್ವಜನಿಕ ಎಷ್ಟು ಪಿ ಕೇಳಿದ್ರೆ ಕನ್ಫ್ಯೂಸ್ ಮಾಡ್ದಂಗ್ ಮಾಡಿತ್ತು. ಕೊನೆ ಕ್ಲಿಯರ್ ಆಯ್ತು. ಇವತ್ತು ಕರೆಕ್ಟ್ ಆಗಿ ಹೇಳಿದ್ಲು. ನೆಕ್ಸ್ಟ್ ಟೈಮ್ ಕೇಳಿದಾಗ ಸ್ಟಾರ್, ರೂಬಿ, ಡೈಮಂಡ್ ಅಷ್ಟು ಕ್ಲಿಯರ್ ಹೇಳಿದ್ಲು. ಓಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅನಂತ್ ಶೆಟ್ಟಿ ಅವರೇ. ನಿಮ್ಮ ಮನೆಯವರಿಗೂ ಹೇಳಿ ಸೀರಿಯಸ್ ಆಗಿ ಬಿಸ್ನೆಸ್ ಮಾಡಿ. ಆಲ್ ದ ಬೆಸ್ಟ್ ಕ್ರೌನ್ ಅಂಬಾಸಿಡರ್ ಆಗಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ ನಾವೀಗ ಪ್ರೋಗ್ರಾಮ್ ಅನ್ನ ಇಲ್ಲಿಗೆ ನಾವು ವೈಂಡ್ ಅಪ್ ಮಾಡೋಣ. ಸೊ ಅದರಿಂದ ಪ್ರತಿಯೊಬ್ಬರಿಗೂ ವಿಶ್ ಮಾಡ್ತಾ ನಾಳೆ ಪುನಃ ನಾವು ಬೆಳಿಗ್ಗೆ 7 ಗಂಟೆಗೆ, ಸಂಜೆ 9 ಗಂಟೆಗೆ ಮೀಟ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಇತ್ತು ಸರ್. ತುಂಬಾ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಇದು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಖಂಡಿತ ಇದರಲ್ಲಿ ಕ್ರೌನ್ ಅಂಬಾಸಿಡರ್ ಆಗೋದು ಏನ್ ದೊಡ್ಡ ವಿಷಯ ಅಲ್ಲ. ಅಷ್ಟೇ ನಾವು ಎಫರ್ಟ್ ಹಾಕಿ ಒಂದು ಗೋಲ್ ಸೆಟ್ ಮಾಡಿ ವರ್ಕ್ ಮಾಡಿದ್ರೆ ಆಗ್ಬೋದು ಅಂತ ನನ್ನ ಅನಿಸಿಕೆ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಪ್ರಮೀಳಾ ಅವರೇ ಮಾತಾಡ್ಲಿಕ್ಕಿದ್ರೆ ಅನ್ಮ್ಯೂಟ್ ಮಾಡ್ಕೊಡಿ. ಪ್ರಮೀಳಾ ಅವರು ಮಾತಾಡ್ಲಿಕ್ಕಿದ್ರೆ ಮಾತಾಡಿ, ಅದರ್ವೈಸ್ ವಿ ವಿಲ್ ಕ್ಲೋಸ್ ದ ಪ್ರೋಗ್ರಾಮ್. ಪ್ರಮೀಳಾ ಅವರೇ ಮಾತಾಡಿ, ಅದನ್ನ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಡಿ, ಹೇಳಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಹೇಳಿ ಸರ್. ತುಂಬಾ ಖುಷಿ ಆಗ್ತದೆ ಸರ್ ನೀವು ಹೇಳುವಾಗ ಸರ್. ನಮ್ಗೆ ಮನಸ್ಸೆಲ್ಲ ಅಂತಲ್ಲ ಸರ್, ನಾನು ಇನ್ನು ಇದ್ರ ಬಗ್ಗೆ ಮಾಡ್ತಾ ಇರ್ತೇನೆ ಸರ್. ನಂಗೆ ಡೈಮಂಡ್ ಎಲ್ಲ ಆಗ್ಬೇಕು ಸರ್. ಆಗ್ತೀರಿ. ಏನು ವರಿ ಮಾಡ್ಬೇಡಿ. ಸ್ಲೋ ಅಂಡ್ ಸ್ಟಡಿ. ನಿಮ್ಗೆ ಈಗ ಆಲ್ರೆಡಿ ನಿಮ್ಗೆ ಕೆಲವು ಲೀಡರ್ಸ್ ಆಲ್ರೆಡಿ ಸಿಕ್ಕಿದ್ದಾರೆ. ನೀವು ವರ್ಕ್ ಮಾಡ್ತಾ ಹೋಗಿ, ಸ್ಲೋ ಅಂಡ್ ಸ್ಟಡಿ ವರ್ಕ್ ಮಾಡ್ತಾ ಹೋಗಿ. ನೀವು ಜಾಸ್ತಿ ಜನರಿಗೆ ಇದನ್ನ ತಿಳಿಸ್ಬಿಡಿ. 1 by 1 ತಿಳಿಸುವುದು ಇಂಪಾರ್ಟೆಂಟ್. ಐದರ್ ಕಾಫಿ, ಟೀ, ಪೇಸ್ಟ್, ಸೋಪು, ಈ ಪ್ರಾಡಕ್ಟ್ ಅನ್ನ ನೀವು ಮೂವ್ಮೆಂಟ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ. ಮತ್ತೆ 1 by 1 ಇಂಟ್ರೆಸ್ಟ್ ಇದ್ದವರಿಗೆ ನಮ್ಮ ಆಫೀಸ್ ಇದೆ, ಕರ್ಕೊಂಡು ಬಂದು ಅವರಿಗೆ ಹೇಳ್ಬೋದು. ನೀವು ಆ ರೀತಿಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಓಕೆ, ಆಲ್ ದ ಬೆಸ್ಟ್ ಪ್ರಮೀಳಾ ಅವರೇ. ಮಾಡೋಣ. ಮ್ಯೂಟ್ ಆಯ್ತು ಕಾಣ್ತದೆ ನಿಮ್ದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಪ್ರಮೀಳಾ ಅವರೇ. ಚೆನ್ನಾಗಿ ಮಾಡೋಣ. ಓಕೆ, ನಾವು ವೈಂಡ್ ಅಪ್ ಮಾಡಿ ಕ್ಲೋಸ್ ಮಾಡೋಣ ಇವತ್ತಿನ ಪ್ರೋಗ್ರಾಮ್.